ಗೀತಾ ಮಾನವರೆಲ್ಲರ ಧರ್ಮಶಾಸ್ತ್ರವಾಗಿದೆ. ಮಹರ್ಷಿ ವೇದವ್ಯಾಸರು. ಶ್ರೀಕೃಷ್ಣ ಕಾಲದಲ್ಲಿದ್ದ ಮಹರ್ಷಿ ವೇದವ್ಯಾಸರಿಗೆ ಮೊದಲು ಯಾವುದೇ ಶಾಸ್ತ್ರವು ಗ್ರಂಥ ರೂಪದಲ್ಲಿ ಉಪಲಬ್ಧವಿರಲಿಲ್ಲ. ಶ್ರುತಜ್ಞಾನದ ಈ ಪರಂಪರೆಯನ್ನು ಮುರಿದು ಅವರು 4 ವೇದ, ಬ್ರಹ್ಮಸೂತ್ರ, ಮಹಾಭಾರತ, ಭಾಗವತ ಹಾಗೂ ಗೀತೆಯಂತಹ ಪೂರ್ವ ಸಂಚಿತ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಜ್ಞಾನರಾಶಿಯನ್ನು ಸಂಕಲಿತಗೊಳಿಸಿ ಅಂತ್ಯದಲ್ಲಿ ಅವರೇ ನೀಡಿದ ನಿರ್ಣಯ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ. ಎಲ್ಲ ವೇದಗಳ ಪ್ರಾಣ, ಉಪನಿಷದ್ಗಳ ಸಾರವೇ ಗೀತಾ. ಅದರ ದೋಗ್ಧ ಗೋಪಾಲಕ ಶ್ರೀಕೃಷ್ಣ ಮತ್ತು ಅಶಾಂತ ಜೀವಗಳಿಗೆ ಪರಮಾತ್ಮ ದರ್ಶನ ಹಾಗೂ ಸಾಧನೆಯ ಸ್ಥಿತಿ, ಶಾಶ್ವತ ಶಾಂತಿಯ ಸ್ಥಿತಿಗೆ ತಲುಪಿಸಿದವರು. ಈ ಮಹಾಪುರುಷರು ತಮ್ಮ ಕೃತಿಗಳಲ್ಲಿ ಗೀತೆಗೆ ಶಾಸ್ತ್ರದ ಸಂಜ್ಞೆಯನ್ನಿತ್ತು ಸ್ತುತಿಸಿದರು ಮತ್ತು ಹೀಗೆಂದರು: ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ ವಿನಿಸೃತ. ಭೀಷ್ಮ ಪರ್ವ. ಗೀತೆಯನ್ನು ಉತ್ತಮ ರೀತಿಯಲ್ಲಿ ಮನನ ಮಾಡಿ ಹೃದಯದಲ್ಲಿ ಧಾರಣೆ ಮಾಡಲು ಯೋಗ್ಯವಿದೆ. ಇದು ಪದ್ಮನಾಭ ಭಗವಂತನ ಶ್ರೀಮುಖದಿಂದ ನಿಸೃತವಾಣಿ. ಹೀಗಿರುವಾಗ ಅನ್ಯಶಾಸ್ತ್ರಗಳ ಸಂಗ್ರಹದ ಅವಶ್ಯಕತೆಯಲ್ಲಿದೆ? ಗೀತೆಯ ಸಾರಾಂಶ ಈ ಶ್ಲೋಕದಲ್ಲಿ ಪ್ರಕಟಗೊಂಡಿದೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರೇವ ಏಕೋ ಮಂತ್ರಶ್ರುತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಗೀತಾ ಮಹಾತ್ಮ್ಯ. ಅಂದರೆ ಶಾಸ್ತ್ರವು ಒಂದೇ ಆಗಿದ್ದು ಅದು ದೇವಕಿ ಪುತ್ರ ಭಗವಂತನು ತನ್ನ ಶ್ರೀಮುಖದಿಂದ ಹಾಡಿದ ಗೀತಾ. ಪ್ರಾಪ್ತಗೊಳಿಸಬೇಕಾದ ದೇವನು ಒಬ್ಬನೇ. ಆ ಗಾಯನದಲ್ಲಿ ಕಾಣಿಸಿದ ಸತ್ಯವೇ ಆತ್ಮ. ಆತ್ಮವನ್ನು ಬಿಟ್ಟು ಬೇರೆ ಯಾವುದೂ ಶಾಶ್ವತವಲ್ಲ. ಆ ಗಾಯನದಲ್ಲಿ ಆ ಮಹಾಯೋಗೇಶ್ವರನು ಏನನ್ನು ಜಪಿಸಲು ಹೇಳಿದ? ಓಂ. ಅರ್ಜುನ, ಓಂ ಎಂಬುದು ಅಕ್ಷಯ ಪರಮಾತ್ಮನ ಹೆಸರು. ಅದರ ಜಪ ಮಾಡಬೇಕು ಮತ್ತು ಧ್ಯಾನವೇ ನನ್ನ ನೆಲೆ. ಗೀತೆಯಲ್ಲಿ ವರ್ಣಿಸಲ್ಪಟ್ಟ ಏಕಮಾತ್ರ ಧರ್ಮ ಪರಮದೇವ ಏಕೈಕ ಪರಮಾತ್ಮನ ಸೇವೆ. ಅವನ್ನು ಶ್ರದ್ಧೆಯಿಂದ ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಿರಿ. ಆಸ್ತು ಆರಂಭದಿಂದಲೂ ಗೀತೆಯೇ ನಿಮ್ಮ ಶಾಸ್ತ್ರವಾಗಿದೆ. ಭಗವಾನ್ ಶ್ರೀಕೃಷ್ಣನ ಅನಂತರದ ಸಾವಿರಾರು ವರ್ಷಗಳ ಬಳಿಕದ ಪರವರ್ತೀ ಮಹಾಪುರುಷರು ಎಲ್ಲರೂ ಕಾಣಿಸಿದುದು ಒಂದೇ ಸತ್ಯ. ಅವೆಲ್ಲವೂ ಗೀತೆಯ ಸಂದೇಶವಾಹಕವೇ ಆಗಿವೆ. ಈಶ್ವರನಿಂದಲೇ ಲೌಕಿಕ ಮತ್ತು ಪಾರಲೌಕಿಕ ಸುಖಗಳ ಕಾಮನೆ, ಈಶ್ವರ ಭಯ, ಇನ್ನೊಬ್ಬ ದೇವರನ್ನು ನಂಬದಿರುವಿಕೆಯವರೆಗೆ ಎಲ್ಲಾ ಮಹಾಪುರುಷರು ಅಂದಿರುವರು. ಆದರೆ ಈಶ್ವರೀಯ ಸಾಧನೆ, ಈಶ್ವರನ ಬಳಿ ಹೋಗುವ ದಾರಿಯನ್ನು ಕ್ರಮಿಸುವ ರೀತಿಯನ್ನು ಕೇವಲ ಗೀತೆಯಲ್ಲಿ ಸಾಂಗೋಪಾಂಗವಾಗಿ ಕ್ರಮಬದ್ಧವಾಗಿ ಸುರಕ್ಷಿತಗೊಳಿಸಲ್ಪಟ್ಟಿದೆ. ಗೀತೆಯಿಂದ ಸುಖ ಶಾಂತಿ ಸಿಕ್ಕಿಯೇ ಸಿಗುತ್ತದೆ. ಅದರ ಜೊತೆ ಅಕ್ಷಯ ಅನಾಮಯ ಪದ ಕೂಡ ಇದೆ. ಗೀತೆಯ ಗೌರವಪ್ರಾಪ್ತ ಟೀಕೆಯನ್ನು ನೋಡಿರಿ. ಯಥಾರ್ಥ ಗೀತಾ. ಓ ಧರ್ಮ ಸಿದ್ಧಾಂತ 1. ಎಲ್ಲರೂ ಪ್ರಭುವಿನ ಮಕ್ಕಳು. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಎಲ್ಲಾ ಮನುಷ್ಯರೂ ಈಶ್ವರನ ಮಕ್ಕಳೇ. ಮಾನವ ಶರೀರದ ಸಾರ್ಥಕತೆ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ
इमं प्राप्य भजस्व माम्. ಸುಖವಿಲ್ಲದ್ದು ಕ್ಷಣಕ್ಕೆ ನಾಶವಾಗುವಂಥದ್ದು. ಆದರೆ ದುರ್ಲಾಭವಾದ ಮಾನವ ಶರೀರವನ್ನು ಪಡೆದುಕೊಂಡು ನನ್ನ ಭಜನೆಯನ್ನು ಮಾಡಿ. ಅರ್ಥಾತ್ ಭಜನೆಗೆ ಅಧಿಕಾರವು ಮನುಷ್ಯ ಶರೀರವನ್ನು ಧರಿಸಿದವರಿಗೆ ಇರುತ್ತದೆ. ಮನುಷ್ಯರಲ್ಲಿ ಎರಡೇ ಜಾತಿ ಇರುವುದು. द्वौ भूतसर्गौ लोकेऽस्मिन् दैव आसुर एव च. दैवो विस्तरशः प्रोक्त आसुरं पार्थ मे शृणु. ದೇವತೆಗಳು ಅಸುರರು ಎಂದು ಮನುಷ್ಯರು ಎರಡೇ ರೀತಿ ಇರುತ್ತಾರೆ. ಯಾರ ಹೃದಯದಲ್ಲಿ ದೈವ ಸಂಪತ್ತಿನ ಕೆಲಸ ನಡೆಯುತ್ತಿರುತ್ತದೋ ಅವನು ದೇವನು. ಹಾಗೆಯೇ ಅಸುರ ಸಂಪತ್ತಿನ ಕೆಲಸ ನಡೆಯುತ್ತಿದ್ದರೆ ಅವನು ಅಸುರನು. ಮೂರನೇ ಜಾತಿಯ ಸೃಷ್ಟಿ ಇರುವುದಿಲ್ಲ. ಪ್ರತಿಯೊಂದು ಬಯಕೆಯೂ ಈಶ್ವರನಿಂದ ಸುಲಭವಾಗಿ ಸಿಗುತ್ತದೆ. ತ್ರೈವಿದ್ಯಾ ಮಾಂ ಸೋಮಪಾಃ ಭೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ನನ್ನನ್ನು ಭಜಿಸಿ ಜನರು ಸ್ವರ್ಗದ ಕಾಮನೆ ಕೂಡ ಮಾಡುತ್ತಾರೆ. ಅವರಿಗೆ ನಾನು ಅದನ್ನು ಕೊಡುತ್ತೇನೆ. ಅಂದರೆ ಎಲ್ಲವನ್ನೂ ಒಬ್ಬ ಪರಮಾತ್ಮನಿಂದ ಪಡೆಯುವುದು ಸುಲಭ. ಭಗವಂತನಿಗೆ ಶರಣಾಗುವುದರಿಂದ ಪಾಪಗಳ ನಾಶವು. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅತಿ ಪಾಪಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದವನು ಜ್ಞಾನರೂಪವಾದ ದೋಣಿಯಿಂದ ಏನೂ ಸಂಶಯವಿಲ್ಲದೆ ಎಲ್ಲವನ್ನೂ ದಾಟುವನು. ಜ್ಞಾನವು ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಆತ್ಮನಿಗೆ ಅಧೀನವಾದ ಆಚರಣೆಯು ತತ್ವದ ಅರ್ಥರೂಪವಾದ ನನ್ನದಾದ ಪರಮಾತ್ಮನ ಪ್ರತ್ಯಕ್ಷ ದರ್ಶನವೂ ಜ್ಞಾನವು. ಇದಕ್ಕಿಂತ ಬೇರೆಯಾಗಿರುವುದೆಲ್ಲ ಅಜ್ಞಾನವು. ಆದ್ದರಿಂದ ಈಶ್ವರನನ್ನು ಪ್ರತ್ಯಕ್ಷವಾಗಿ ಗೊತ್ತು ಮಾಡಿಕೊಳ್ಳುವುದೇ ಜ್ಞಾನವು. ಭಜಿಸುವುದಕ್ಕೆ ಎಲ್ಲರಿಗೂ ಅಧಿಕಾರವು. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಃ. ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಚತಿ. ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಅತ್ಯಂತ ದುರಾಚಾರಿಯಾಗಿದ್ದರೂ ನನ್ನನ್ನು ಭಜಿಸಿದರೆ ಬೇಗನೆ ಧರ್ಮಾತ್ಮನಾಗುತ್ತಾನೆ. ಹೀಗಿದ್ದರೆ ಶಾಶ್ವತವಾದ ಶಾಂತಿಯೂ ದೊರಕುತ್ತದೆ. ಆದ್ದರಿಂದ ಯಾವನು ಒಬ್ಬ ಪರಮಾತ್ಮನಿಗೆ ಶರಣಾಗುತ್ತಾನೋ ಅವನೇ ಧರ್ಮಾತ್ಮನು. ಭಗವಂತನ ದಾರಿಯಲ್ಲಿ ಬೀಜದ ನಾಶವಿಲ್ಲ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಆತ್ಮದರ್ಶನದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೂ ಅದು ಜನ್ಮ ಮರಣವೆಂಬ ದೊಡ್ಡ ಭಯದಿಂದ ಉದ್ಧರಿಸುತ್ತದೆ. ಈಶ್ವರನ ವಾಸವು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ.
ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಈಶ್ವರನು ಎಲ್ಲಾ ಪ್ರಾಣಿಗಳ ಹೃದಯದಲ್ಲೂ ಇರುತ್ತಾನೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸಂಪೂರ್ಣವಾದ ಭಾವದಿಂದ ಆ ಒಬ್ಬ ಪರಮಾತ್ಮನಲ್ಲೇ ಶರಣನಾಗು. ಅವನ ಕೃಪೆಯಿಂದ ನೀನು ಪರಮಶಾಂತಿ ಮತ್ತು ಶಾಶ್ವತವಾದ ಹೆಚ್ಚಿನ ಸ್ಥಾನವನ್ನು ಹೊಂದುವೆ. ಯಜ್ಞವು ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಎಲ್ಲ ಇಂದ್ರಿಯ ವ್ಯಾಪಾರವನ್ನು, ಮನಸ್ಸಿನ ಚೇಷ್ಟೆಯನ್ನು ಜ್ಞಾನದಿಂದ ತೋರಿ ಬರುವ ಸಂಯಮ ರೂಪವಾದ ಆತ್ಮನಲ್ಲಿ ಹೋಮವನ್ನು ಮಾಡುತ್ತಾರೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣ. ಅನೇಕ ಯೋಗಿಗಳು ಪ್ರಾಣವನ್ನು ಅಪಾನದಲ್ಲಿ ಹೋಮ ಮಾಡುವರು. ಹಾಗೆಯೇ ಅಪಾನವನ್ನು ಪ್ರಾಣದಲ್ಲಿ ಕೆಲವರು ಮಾಡುವರು. ಇದರಿಂದ ಹೆಚ್ಚಿನ ಅವಸ್ಥೆಯನ್ನು ಪಡೆದವರಾಗಿ ಬೇರೆ ಶ್ವಾಸ ನಿಶ್ವಾಸಗಳ ಗತಿಯನ್ನು ಪಡೆದು ಪ್ರಾಣಾಯಾಮವನ್ನು ಮಾಡುವುದರಲ್ಲಿ ಮುಳುಗಿರುತ್ತಾರೆ. ಈ ಪ್ರಕಾರ ಯೋಗ ಸಾಧನದ ವಿಧಿವಿಶೇಷವನ್ನು ಯಜ್ಞವೆಂದು ಕರೆಯುತ್ತಾರೆ. ಆ ಯಜ್ಞಕ್ಕೆ ಕಾರ್ಯರೂಪವನ್ನು ಕೊಡುವುದು ಕರ್ಮವು. ಯಜ್ಞವನ್ನು ಮಾಡುವ ಅಧಿಕಾರವು ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಯಜ್ಞವನ್ನು ಮಾಡದವನಿಗೆ ಮತ್ತೆ ಮನುಷ್ಯ ಜನ್ಮವು ಸಿಗುವುದಿಲ್ಲ. ಅಂದರೆ ಯಜ್ಞವನ್ನು ಮಾಡುವ ಅಧಿಕಾರವು ಮನುಷ್ಯ ಶರೀರವನ್ನು ಪಡೆದವರೆಲ್ಲರಿಗೂ ಇದೆ. ನನ್ನನ್ನು ಭಜಿಸಿ ಜನರು ಸ್ವರ್ಗದ ಫಲವನ್ನು ಬಯಸುತ್ತಾರೆ, ನಾನು ಅವರಿಗೆ ಕೊಡುತ್ತೇನೆ ಎಂದರೆ ಎಲ್ಲವೂ ಒಬ್ಬ ಪರಮಾತ್ಮನಿಂದಲೇ ಸಿಗುತ್ತದೆ. ಈಶ್ವರನನ್ನು ನೋಡಲು ಸಾಧ್ಯವು ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಅನನ್ಯ ಭಕ್ತಿಯ ಮೂಲಕವಾಗಿ ನಾನು ಪ್ರತ್ಯಕ್ಷವಾಗಿ ಕಾಣುವುದಕ್ಕೂ ಗೊತ್ತು ಮಾಡಿಕೊಳ್ಳುವುದಕ್ಕೂ ಮತ್ತು ನನ್ನಲ್ಲಿ ಪ್ರವೇಶಿಸುವುದಕ್ಕೂ ಸುಲಭನಾಗಿದ್ದೇನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಈ ಅವಿನಾಶಿಯಾದ ಆತ್ಮನನ್ನು ವಿರಳವಾಗಿ ಯಾವನೋ ಒಬ್ಬನು ಆಶ್ಚರ್ಯದಂತೆ ಕಾಣುತ್ತಾನೆ ಎಂದರೆ ಇದು ಪ್ರತ್ಯಕ್ಷ ದರ್ಶನವೇ. ಆತ್ಮನೇ ಸತ್ಯನು ಮತ್ತು ಸನಾತನನು. अच्छेद्योऽयमदाह्योऽयम् अक्लेद्यो शोष्य एव च नित्यः सर्वगतः स्थाणुः अचलोऽयं सनातनः. ಈ ಆತ್ಮವು ಸರ್ವವ್ಯಾಪಕ, ಅಚಲ, ಸ್ಥಿರವಾಗಿರುವುದು ಮತ್ತು ಸನಾತನವು. ಆತ್ಮವೇ ಸತ್ಯ. ಚತುರ್ಮುಖ ಬ್ರಹ್ಮ ಮತ್ತು ಅವನಿಂದ ಉತ್ಪನ್ನವಾದ ಸೃಷ್ಟಿಯು ನಶ್ವರವು. ಆ ಬ್ರಹ್ಮ ಭುವನಾಲ್ಲೋಕಾಃ
पुनरावर्तिनोऽर्जुन मामुपेत्य तु कौन्तेय पुनर्जन्म न विद्यते. ಬ್ರಹ್ಮನು ಮತ್ತು ಅವನಿಂದುಂಟಾದ ಸೃಷ್ಟಿಯು, ದೇವತೆಗಳು ಮತ್ತು ದಾನವರು, ದುಃಖಗಳ ಗನಿಯು, ಕ್ಷಣಭಂಗುರವೂ ಮತ್ತು ನಶ್ವರವು. ದೇವಪೂಜಾ ಕಾಮೈಸ್ತೈಸ್ತೈರ್ಹಿತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತನ್ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಯಾವಾತನ ಬುದ್ಧಿಯು ಕಾಮಗಳಿಂದ ಆವರಿಸಲ್ಪಟ್ಟಿದೆಯೋ ಅಂತಹ ಮೋಡಬುದ್ಧಿಯವನೇ ಪರಮಾತ್ಮನಿಗಿಂತ ಬೇರೆಯಾದ ದೇವತೆಗಳ ಪೂಜೆಯನ್ನು ಮಾಡುತ್ತಾನೆ. ಯೇಪ್ಯನ್ಯದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ದೇವತೆಗಳ ಪೂಜೆಯು ನನ್ನ ಪೂಜೆಯೇ ಆಗಿರುತ್ತದೆ. ಆದರೆ ಈ ಪೂಜೆಯು ವಿಧಿಪೂರ್ವಕವಾಗಿರುವುದಿಲ್ಲ. ಈ ಕಾರಣದಿಂದ ನಾಶವಾಗುತ್ತದೆ. ಶಾಸ್ತ್ರವಿಧಿಯ ತ್ಯಾಗ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅರ್ಜುನ, ಶಾಸ್ತ್ರವಿಧಿಯನ್ನು ತ್ಯಜಿಸಿ ಭಜಿಸುವವರು ಸಾತ್ವಿಕ ಶ್ರದ್ಧಾವಂತ ದೇವತೆಗಳಿಗೆ, ರಾಜಸ ಪುರುಷರು ಯಕ್ಷ ರಾಕ್ಷಸರುಗಳಿಗೆ ಮತ್ತು ತಾಮಸ ಪುರುಷರು ಭೂತ ಪ್ರೇತಗಳನ್ನು ಪೂಜಿಸುವವರು. ಆದರೆ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಅವರು ಶರೀರ ರೂಪದಲ್ಲಿ ಸ್ಥಿತಭೂತ ಸಮುದಾಯ ಮತ್ತು ಅಂತರ್ಯಾಮಿ ರೂಪದಲ್ಲಿ ಪರಮಾತ್ಮನನ್ನು ಕಾಣಬಯಸುವರು. ಅವರನ್ನು ನೀನು ಅಸುರರೆಂದು ತಿಳಿ. ಅರ್ಥಾತ್ ದೇವತೆಗಳನ್ನು ಪೂಜಿಸುವವರೂ ಕೂಡ ಅಸುರೀ ವೃತ್ತಿಯ ಅಂತರ್ಗತರಾಗಿರುತ್ತಾರೆ. ಅಧಮರು. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಯಾರು ಯಜ್ಞದ ನಿಯತ ವಿಧಿಗಳನ್ನು ಬಿಟ್ಟು ಕಲ್ಪಿತ ವಿಧಿಗಳಿಂದ ಯಜನೆ ಮಾಡುತ್ತಾರೋ ಅವರೇ ಕ್ರೂರಕರ್ಮಿಗಳು, ಪಾಪಾಚಾರಿಗಳು. ತಥಾ ಮನುಷ್ಯರಲ್ಲಿ ಅಧಮರಾಗಿರುವರು. ಬೇರೆ ಯಾರೂ ಅಧಮರಲ್ಲ. ನಿಯತ ವಿಧಿಯು ಯಾವುದು? ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಯಾವ ಓಂ ಎಂಬಿ ಅಕ್ಷರವು ಅಕ್ಷಯವಾದ ಬ್ರಹ್ಮಕ್ಕೆ ಸಂಜೆಯೋ ಮತ್ತು ಅದರ ಜಪವೋ, ಹಾಗೆಯೇ ಪರಮಾತ್ಮನಾದ ಒಬ್ಬನನ್ನೇ ಸ್ಮರಿಸುವುದು ಮತ್ತು ತತ್ವದರ್ಶಿಗಳಾದ ಮಹಾಪುರುಷರ ಮಾರ್ಗದರ್ಶನದ ಧ್ಯಾನವೇ ನಿಯತವಿಧಿಯು. ಶಾಸ್ತ್ರವು ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈ ರೀತಿಯಲ್ಲಿ ಅತಿ ಗೋಪನೀಯ ಶಾಸ್ತ್ರವು ನನ್ನಿಂದ ಹೇಳಲ್ಪಟ್ಟಿದೆ. ಆ ಶಾಸ್ತ್ರವು ಗೀತೆ ಎಂದು ಸ್ಪಷ್ಟವಾಯಿತು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ
कार्याकार्यव्यवस्थितौ ज्ञात्वा शास्त्रविधानोक्तं कर्म कर्तुमिहार्हसि. ಕರ್ತವ್ಯ ಕರ್ತವ್ಯದ ವಿಷಯದ ನಿರ್ಧಾರಣೆಗೆ ಶಾಸ್ತ್ರವೇ ಪ್ರಮಾಣವು. ಆದ್ದರಿಂದ ಗೀತೆಯಲ್ಲಿ ಹೇಳಿದ ರೀತಿಯಿಂದ ಆಚರಣೆಯನ್ನಿಟ್ಟುಕೊಳ್ಳಬೇಕು. ಧರ್ಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಧರ್ಮದ ಏರುಪೇರನ್ನು ಬಿಟ್ಟು ನನ್ನನ್ನು ಮಾತ್ರ ಶರಣು ಹೊಂದು. ಅಂದರೆ ಒಬ್ಬನೇ ಆದ ಪರಮಾತ್ಮನಿಗೆ ಪೂರ್ಣ ಸಮರ್ಪಣವೇ ಧರ್ಮದ ಮೂಲ. ಆ ಪ್ರಭುವನ್ನು ಪಡೆಯುವುದಕ್ಕೆ ನಿಯತ ವಿಧಿಯ ಆಚರಣವೇ ಧರ್ಮಾಚರಣವು. ಯಾರು ಹೀಗೆ ಮಾಡುತ್ತಾನೋ ಅವನು ತುಂಬಾ ಪಾಪಿಯಾಗಿದ್ದರೂ ಕೂಡ ಬೇಗನೆ ಧರ್ಮಾತ್ಮನಾಗುತ್ತಾನೆ. ಧರ್ಮವನ್ನು ಎಲ್ಲಿಂದ ಪಡೆಯಬೇಕು? ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಆ ಅವಿನಾಶಿಯಾದ ಬ್ರಹ್ಮಕ್ಕೂ ಅಮೃತಕ್ಕೂ ಶಾಶ್ವತವಾದ ಧರ್ಮಕ್ಕೂ ಮತ್ತು ಅಖಂಡವಾದ ಏಕರಸವಾದ ಆನಂದಕ್ಕೂ ನಾನೇ ಆಶ್ರಯವು. ಅಂದರೆ ಪರಮಾತ್ಮನಲ್ಲಿ ನೆಲೆ ನಿಂತ ಸದ್ಗುರುವೇ ಈ ಎಲ್ಲದಕ್ಕೂ ಆಶ್ರಯವು. ವಿಶೇಷ ಸೂಚನೆ: ಪ್ರಪಂಚದ ಎಲ್ಲಾ ಧರ್ಮದ ಯಥಾರ್ಥ ಪ್ರವಾಹವು ಗೀತೆಯ ಪ್ರಸಾರವೇ ಆಗಿದೆ. ಪ್ರಸ್ತಾವನೆ. ವಸ್ತುತಃ ಗೀತೆಯ ಮೇಲೆ ವಿವರಣೆಯನ್ನು ಬರೆಯುವ ಯಾವ ಅವಶ್ಯಕತೆಯೂ ಈಗ ಕಂಡುಬರುತ್ತಿಲ್ಲ. ಏಕೆಂದರೆ ಇದರ ಮೇಲೆ ನೂರಾರು ವಿವರಣೆಗಳು ಈಗಾಗಲೇ ಬರೆಯಲ್ಪಟ್ಟಿವೆ. ಅವುಗಳಲ್ಲಿ 50ರಷ್ಟು ಕೇವಲ ಸಂಸ್ಕೃತದಲ್ಲಿವೆ. ಗೀತೆಯ ವಿಷಯದ ಮೇಲೆ 50ರಷ್ಟು ಮತಗಳು ಹುಟ್ಟಿದ್ದರೂ ಅವುಗಳ ಆಧಾರವು ಗೀತೆ ಒಂದೇ ಆಗಿದೆ. ಯೋಗೇಶ್ವರ ಶ್ರೀಕೃಷ್ಣನು ಯಾವುದೋ ಒಂದು ಮಾತನ್ನು ಹೇಳಿರಬಹುದು. ಹಾಗಿದ್ದಲ್ಲಿ ಈ ಮತಭೇದಗಳು ಏಕೆ? ವಸ್ತುತಃ ಪ್ರವಚನಕಾರನು ಒಂದೇ ಮಾತನ್ನು ಹೇಳಿದರೂ 10 ಜನ ಶ್ರೋತೃಗಳು ಕುಳಿತಿದ್ದರೆ 10 ಬಗೆಯಾಗಿ ಅಭಿಪ್ರಾಯವನ್ನು ಗ್ರಹಿಸುತ್ತಾರೆ. ವ್ಯಕ್ತಿ ಬುದ್ಧಿಯ ಮೇಲೆ ರಾಜಸ, ತಾಮಸ ಅಥವಾ ಸಾತ್ವಿಕ ಗುಣಗಳ ಪ್ರಭಾವ ಎಷ್ಟಿರುವುದೋ ಅದೇ ಸ್ವರದಲ್ಲಿ ಆ ವ್ಯಕ್ತಿಯು ವಚನಬದ್ಧ ಮಾತನ್ನು ಗ್ರಹಿಸಲು ಸಮರ್ಥನಾಗುತ್ತಾನೆ. ಆದ್ದರಿಂದ ಮತಭೇದವು ಸ್ವಾಭಾವಿಕವೇ ಆಗಿದೆ. ವಿಭಿನ್ನ ಮತಭೇದಗಳಿಂದ ಹಾಗೂ ಕೆಲವೊಮ್ಮೆ ಒಂದೇ ಸಿದ್ಧಾಂತವನ್ನು ಬೇರೆ ಬೇರೆ ಕಾಲ ಮತ್ತು ಭಾಷೆಗಳಲ್ಲಿ ವ್ಯಕ್ತಗೊಳಿಸುವುದರಿಂದ ಸಾಧಾರಣ ಮನುಷ್ಯನು ಸಂಶಯದಲ್ಲಿ ಬೀಳುತ್ತಾನೆ. ಅನೇಕ ಟೀಕೆಗಳ ನಡುವೆ ಅದರ ಸತ್ಯಧಾರೆಯೂ ಪ್ರವಹಿಸಿದ್ದರೂ ಶುದ್ಧ ಅರ್ಥವನ್ನು ಹೊಂದಿದ ಒಂದು ಪುಸ್ತಕವು ಸಾವಿರಾರು ಟೀಕೆಗಳ ನಡುವೆ ಇರಿಸಲ್ಪಟ್ಟರೆ ಆಗ ಅವುಗಳಲ್ಲಿ ಯಥಾರ್ಥವಾಗದುದು ಯಾವುದೆಂದು ಕಂಡುಕೊಳ್ಳುವುದು ಕಠಿಣವಾಗುತ್ತದೆ. ವರ್ತಮಾನ ಕಾಲದಲ್ಲಿ ಗೀತೆಯ ಅನೇಕ ಟೀಕೆಗಳು ರಚಿಸಲ್ಪಟ್ಟಿವೆ. ಎಲ್ಲವೂ ತಮ್ಮ ಸತ್ಯತೆಯನ್ನು ಘೋಷಿಸುತ್ತವೆ. ಆದರೆ ಗೀತೆಯ ಶುದ್ಧವಾದ ಅರ್ಥದಿಂದ ಅವು ದೂರವಾಗಿವೆ. ನಿಸ್ಸಂದೇಹವಾಗಿ ಕೆಲ ಮಹಾಪುರುಷರು ಸತ್ಯದ ಸ್ಪರ್ಶ ಮಾಡಿದ್ದರೂ ಕೆಲವು ಕಾರಣಗಳಿಂದ ಅವರು ಅದನ್ನು ಸಮಾಜದ ಸಮಕ್ಷಮದಲ್ಲಿ ಪ್ರಸ್ತುತಗೊಳಿಸಲು ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣನ ಆಶಯವನ್ನು ಹೃದಯಂಗಮವಾಗಿ ಮಾಡಿಕೊಳ್ಳಲಾಗದ ಮೂಲ ಕಾರಣ ಅವನೊಬ್ಬ ಯೋಗಿಯಾಗಿದ್ದುದು. ಶ್ರೀಕೃಷ್ಣನು ಯಾವ ಸ್ತರದಲ್ಲಿ ಮಾತನಾಡುತ್ತಾನೋ ಅದೇ ಸ್ತರದಲ್ಲಿ ನಿಲ್ಲಬಲ್ಲ ಮಹಾಪುರುಷನು ಮಾತ್ರ ಶ್ರೀಕೃಷ್ಣನು ಗೀತೆಯ ಉಪದೇಶವನ್ನು ನೀಡಿದಾಗ ಅವನ ಮನೋಗತ ಭಾವವು ಏನಾಗಿದ್ದಿರಬಹುದೆಂದು ಅಕ್ಷರಶಃ ಹೇಳಲು ಸಮರ್ಥನಾಗುತ್ತಾನೆ. ಮನೋಗತವಾದ ಸಮಸ್ತ ಭಾವನೆಯು ಮಾತಿನಲ್ಲೇ ಹೊರಹೊಮ್ಮುವುದಿಲ್ಲ. ಸ್ವಲ್ಪ ಭಾಗ ಮಾತಿನಲ್ಲಿ ಹೊರಹೊಮ್ಮಿದರೆ ಸ್ವಲ್ಪ ಭಾಗ ಭಂಗಿಗಳಲ್ಲಿ ವ್ಯಕ್ತವಾಗುತ್ತದೆ. ಉಳಿದದ್ದು ಪರ್ಯಾಪ್ತವಾಗಿ ಕ್ರಿಯಾತ್ಮಕವಾಗಿರುತ್ತವೆ.
ಇದನ್ನು ಯಾವನೋ ಪಥಿಕನು ಆ ದಾರಿಯಲ್ಲಿ ನಡೆದೇ ತಿಳಿಯಬಲ್ಲನು. ಶ್ರೀಕೃಷ್ಣನು ಯಾವ ಸ್ತರದಲ್ಲಿದ್ದನೋ ಅದೇ ಅವಸ್ಥೆಯನ್ನು ಕ್ರಮವಾಗಿ ಹೊಂದಿದ ಮಹಾಪುರುಷನು ಮಾತ್ರ ಗೀತೆಯು ಏನನ್ನು ಹೇಳುತ್ತದೆ ಎಂದು ತಿಳಿಯುತ್ತಾನೆ. ಅವನು ಕೇವಲ ಗೀತೆಯ ಪಂಕ್ತಿಗಳನ್ನು ಮಾತ್ರ ಆವೃತ್ತಿ ಮಾಡುವುದಿಲ್ಲ, ಆದರೆ ಅದರ ಭಾವಗಳ ದರ್ಶನವೂ ಅವನಿಗಾಗುತ್ತದೆ. ಏಕೆಂದರೆ ಯಾವ ದೃಶ್ಯವು ಶ್ರೀಕೃಷ್ಣನ ಮುಂದೆ ಇದ್ದಿತೋ ಅದೇ ಆ ಮಹಾಪುರುಷನ ಸಮಕ್ಷಮದಲ್ಲೂ ಬರುತ್ತದೆ. ಆದ್ದರಿಂದ ಅವನು ನೋಡುತ್ತಾನೆ, ಅರಿಯುತ್ತಾನೆ, ತನ್ನನ್ನು ಜಾಗೃತಗೊಳಿಸಿಕೊಳ್ಳುತ್ತಾನೆ. ಅದೇ ಮಾರ್ಗದಲ್ಲಿ ನಡೆಯುತ್ತಾನೆ. ಪೂಜ್ಯ ಶ್ರೀ ಪರಮಹಂಸಜಿ ಮಹಾರಾಜ್ ಅವರೂ ಅದೇ ಸ್ತರದ ಮಹಾಪುರುಷರಾಗಿದ್ದರು. ಅವರ ವಾಣಿ ಹಾಗೂ ಅಂತಃಪ್ರೇರಣೆಯಿಂದ ಗೀತೆಯ ಯಾವ ಅರ್ಥ ಲಭ್ಯವಾಗಿದೆಯೋ ಅದರ ಸಂಕಲನವೇ ಯಥಾರ್ಥ ಗೀತೆ. ಇದರಲ್ಲಿ ನನ್ನ ಸ್ವಂತದ್ದು ಸ್ವಲ್ಪವೂ ಇಲ್ಲ, ಇದು ಕ್ರಿಯಾತ್ಮಕವಾಗಿದೆ. ಸಾಧನ ಮಾರ್ಗದಲ್ಲಿ ನಡೆಯುವ ತನ್ನದಾಗಿಸಿಕೊಳ್ಳುವ ಪ್ರತಿ ವ್ಯಕ್ತಿಯೂ ಇದೇ ಪರಿಧಿಯಲ್ಲಿ ತಿರುಗಬೇಕಾಗುತ್ತದೆ. ಎಲ್ಲಿಯವರೆಗೆ ಅವನು ಇದರಿಂದ ಬೇರೆಯಾಗುತ್ತಾನೋ ಅಲ್ಲಿಯವರೆಗೆ ಅವನು ಸಾಧನೆಯನ್ನು ಮಾಡುವುದಿಲ್ಲ. ಒಂದಲ್ಲ ಒಂದು ಬಗೆಯ ತಡೆಯನ್ನು ಖಂಡಿತವಾಗಿ ಅನುಭವಿಸುತ್ತಾನೆ ಎಂಬುದಂತೂ ಸ್ಪಷ್ಟ. ಆದ್ದರಿಂದ ಯಾವನಾದರೂ ಮಹಾಪುರುಷನಿಗೆ ಶರಣಾಗಲೇಬೇಕು. ಶ್ರೀಕೃಷ್ಣನು ಯಾವುದೋ ಬೇರೆಯ ಸತ್ಯವೊಂದನ್ನು ಹೇಳಲಿಲ್ಲ. ಯಾವುದನ್ನು ಋಷಿಬಿರ್ಬಹುದಾ ಗೀತೆ ಋಷಿಗಳು ಅನೇಕ ಬಾರಿ ಗಾನ ಮಾಡಿದ್ದಾರೋ ಅದನ್ನೇ ಹೇಳ ಹೊರಟಿದ್ದೇನೆ ಎಂದಿದ್ದಾನೆ. ಅವನು ಆ ಜ್ಞಾನವನ್ನು ಕೇವಲ ನಾನು ಮಾತ್ರ ತಿಳಿದಿದ್ದೇನೆ ಅಥವಾ ನಾನು ಮಾತ್ರ ಹೇಳಬಲ್ಲೆ ಎಂದು ಹೇಳಲಿಲ್ಲ. ಯಾರಾದರೂ ತತ್ವದರ್ಶಿಯ ಬಳಿ ಹೋಗಿ ನಿಷ್ಕಪಟ ಭಾವದಿಂದ ಸೇವೆಯನ್ನು ಮಾಡಿ ಆ ಜ್ಞಾನದ ಪ್ರಾಪ್ತಿಯನ್ನು ಹೊಂದು ಎಂದು ಹೇಳಿದ್ದಾನೆ. ಶ್ರೀಕೃಷ್ಣನು ಮಹಾಪುರುಷರ ಮೂಲಕ ಶೋಧಿತವಾದ ಸತ್ಯವನ್ನೇ ಪ್ರಕಟಗೊಳಿಸಿದ್ದಾನೆ. ಗೀತೆಯು ಸುಬೋಧ ಸಂಸ್ಕೃತದಲ್ಲಿದೆ. ಒಂದು ವೇಳೆ ಅನ್ವಯಾರ್ಥವನ್ನಷ್ಟೇ ತೆಗೆದುಕೊಂಡರೂ ಗೀತೆಯ ಅಧಿಕಾಂಶವನ್ನು ತಾವೇ ಹೃದಯಂಗಮ ಮಾಡಿಕೊಳ್ಳಬಹುದು. ಆದರೆ ಅಂತಹವರು ಹೇಗೆಂದರೆ ಹಾಗೆ ಅರ್ಥ ಮಾಡಲು ಬರುವುದಿಲ್ಲ. ಉದಾಹರಣೆಗೆ, ಶ್ರೀಕೃಷ್ಣನು ಯಜ್ಞದ ಪ್ರಕ್ರಿಯೆಯೇ ಕರ್ಮ ಎಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ಆದರೆ ನೀವು ಹೊಲವನ್ನು ಉಳುವುದು ಕರ್ಮವೆನ್ನುತ್ತೀರಲ್ಲ. ಯಜ್ಞವನ್ನು ಸ್ಪಷ್ಟಪಡಿಸುತ್ತಾ ಕೃಷ್ಣನು, ಯಜ್ಞದಲ್ಲಿ ಕೆಲವು ಜನ ಯೋಗಿಗಳು ಪ್ರಾಣವನ್ನು ಅಪಾನದಲ್ಲಿ ಹವನ ಮಾಡುತ್ತಾರೆ, ಕೆಲವರು ಅಪಾನವನ್ನು ಪ್ರಾಣದಲ್ಲಿ ಹವನ ಮಾಡುತ್ತಾರೆ, ಮತ್ತೆ ಕೆಲವರು ಪ್ರಾಣ ಅಪಾನ ಎರಡನ್ನೂ ತಡೆ ಹಿಡಿದು ಪ್ರಾಣಾಯಾಮ ಪರಾಯಣರಾಗುತ್ತಾರೆ. ಅನೇಕ ಜನ ಯೋಗಿಗಳು ಇಂದ್ರಿಯಗಳ ಸಂಪೂರ್ಣ ಪ್ರವೃತ್ತಿಗಳನ್ನು ಸಂಯಮಾಗ್ನಿಯಲ್ಲಿ ಹವನ ಮಾಡುತ್ತಾರೆ ಎಂದಿದ್ದಾನೆ. ಈ ಪ್ರಕಾರ ಶ್ವಾಸ ಪ್ರಶ್ವಾಸಗಳ ಚಿಂತನವೇ ಯಜ್ಞ, ಮನದೊಂದಿಗೆ ಇಂದ್ರಿಯಗಳ ಸಂಯಮವು ಯಜ್ಞ. ಶಾಸ್ತ್ರಾಕಾರನು ಸ್ವಯಂ ಯಜ್ಞವನ್ನು ಹೇಳಿದ್ದಾನೆ. ಆದರೂ ತಾವು ವಿಷ್ಣುವಿನ ನಿಮಿತ್ತ ಸ್ವಾಹಾಕಾರವನ್ನು ಹೇಳುವುದು, ಅಗ್ನಿಯಲ್ಲಿ ತಿಲ ಆಜ್ಞೆಗಳನ್ನು ಹೋಮ ಮಾಡುವುದು ಯಜ್ಞವೆನ್ನುತ್ತೀರಿ. ಆ ಯೋಗೀಶ್ವರನು ಹೀಗೆಂದು ಒಂದು ಶಬ್ದವನ್ನೂ ಹೇಳಿಲ್ಲ. ಯಾವ ಕಾರಣದಿಂದ ನೀವು ತಿಳಿಯಲು ಸಮರ್ಥರಾಗುತ್ತಿಲ್ಲ? ನೀವು ನಿಮ್ಮನ್ನು ಯಥಾರ್ಥ ಜ್ಞಾನದಿಂದ ಶೂನ್ಯರೆಂದೇ ಯಾಕೆ ತಿಳಿಯುತ್ತೀರಿ? ವಸ್ತುತಃ ಮನುಷ್ಯನು ಜನ್ಮವನ್ನು ಪಡೆದು ಕ್ರಮವಾಗಿ ಬೆಳೆಯುತ್ತಾನೆ. ಹೀಗೆ ಬೆಳೆಯುತ್ತಾ ಅವನ ಮೇಲೆ ಪೈತೃಕ ಸಂಪತ್ತು ಅಂದರೆ ಮನೆ, ಅಂಗಡಿ, ಜಮೀನು, ಆಸ್ತಿ, ಪದ ಪ್ರತಿಷ್ಠೆ, ಹಸು, ಎಮ್ಮೆ, ಯಂತ್ರೋಪಕರಣಾದಿ ಸಂಪತ್ತುಗಳ ಪ್ರಭಾವ ಬೀರುತ್ತದೆ. ಹಾಗೆಯೇ ಕೆಲವು ರೂಢಿ ಪರಂಪರೆ, ಪೂಜಾ ಪದ್ಧತಿಗಳೂ ಸಹ ಅವನ ಮೇಲೆ ಪ್ರಭಾವ ಬೀರುತ್ತದೆ. 33 ಕೋಟಿ ದೇವತೆಗಳನ್ನು ಭಾರತದಲ್ಲಿ ಬಹಳ ಹಿಂದೆ ಎಣಿಸಲಾಗಿತ್ತು. ವಿಶ್ವದಲ್ಲಿ ಅದರ ಅಗಣಿತ ರೂಪಗಳಿವೆ. ಶಿಶು ಬೆಳೆಯುತ್ತಾ ಹೋದಂತೆ ತನ್ನ ತಂದೆ ತಾಯಿ, ಸೋದರ ಸೋದರಿ, ನೆರೆಹೊರೆಯವರ ಬಗ್ಗೆ ಆದರವನ್ನು ತಾಳುತ್ತದೆ. ಪರಿವಾರದಲ್ಲಿ ಪ್ರಚಲಿತವಿರುವ ಪೂಜಾ ಪದ್ಧತಿಗಳ ಅಚಲವಾದ ಮುದ್ರೆಯು ಅದರ ತಲೆಯಲ್ಲಿ ಮೂಡುತ್ತದೆ. ದೇವಿಯ ಪೂಜೆಯನ್ನು ಆರಂಭಿಸಿದರೆ ಜೀವನ ಪೂರ್ತಿ ದೇವಿ ದೇವಿ ಎಂದು ಪಠಿಸುತ್ತಾನೆ. ಪರಿವಾರದಲ್ಲಿ ಭೂತ ಪೂಜೆ ಇದ್ದರೆ ಭೂತ ಭೂತವೆಂದು ಕಂಠಪಾಠ ಮಾಡುತ್ತಾನೆ. ಒಬ್ಬ ಶಿವನನ್ನು, ಮತ್ತೊಬ್ಬ ವಿಷ್ಣುವನ್ನು, ಇನ್ನೊಬ್ಬ ಇನ್ಯಾರೋ ದೇವರನ್ನು ಹಿಡಿದೇ ಇರುತ್ತಾನೆ. ಅದನ್ನು ಅವನಿಗೆ ಬಿಡಲಾಗುತ್ತಿಲ್ಲ. ಇಂತಹ
ಭ್ರಾಂತ ವ್ಯಕ್ತಿಗೆ ಗೀತೆಯಂತಹ ಕಲ್ಯಾಣಕಾರಿಯಾದ ಶಾಸ್ತ್ರವೂ ಸಿಕ್ಕಿದರೂ ಅದನ್ನು ಅವನು ತಿಳಿಯಲು ಸಮರ್ಥನಾಗುವುದಿಲ್ಲ. ಪೈತೃಕ ಸಂಪತ್ತನ್ನು ಅವನು ಬಿಡಬಹುದಾದರೂ ಇಂತಹ ರೂಢಿಗಳನ್ನು, ಸಂಪ್ರದಾಯ ಕಟ್ಟಳೆಗಳನ್ನು ಆತ ಮರೆಯಲಾರ. ಪಿತ್ರಾರ್ಜಿತ ಆಸ್ತಿಯನ್ನು ತ್ಯಜಿಸಿ ನೀವು ಸಾವಿರಾರು ಮೈಲುಗಳ ದೂರ ಹೋಗಬಹುದಾದರೂ ನಿಮ್ಮ ಹೃದಯದಲ್ಲಿ ಅಂಕಿತಗೊಂಡ ಇಂತಹ ರೂಢಿಗತ ವಿಚಾರಗಳು ಅಲ್ಲೂ ನಿಮ್ಮನ್ನು ಬಿಡುವುದಿಲ್ಲ. ನೀವು ಯಥಾರ್ಥವಾದ ಶಾಸ್ತ್ರವನ್ನೂ ಅದೇ ರೂಢಿಗಳು, ರೀತಿ ಕಟ್ಟಡೆಗಳು, ಆದರಣೀಯ ವಿಚಾರಗಳು ಹಾಗೂ ಪೂಜಾ ಪದ್ಧತಿಗಳಿಗೆ ಅನುರೂಪವಾಗಿ ನೋಡಲು ಬಯಸುತ್ತೀರಿ. ಅದಕ್ಕೆ ಅನುಗುಣವಾಗಿ ಮಾತನಾಡಿದರೆ ಅದನ್ನು ಸರಿಯೆಂದು ತಿಳಿಯುತ್ತೀರಿ, ಇಲ್ಲದಿದ್ದರೆ ತಪ್ಪೆಂದು ತಿಳಿಯುತ್ತೀರಿ. ಆದ್ದರಿಂದಲೇ ನೀವು ಗೀತೆಯ ರಹಸ್ಯವನ್ನು ನೋಡಲು ಸಮರ್ಥರಾಗುವುದಿಲ್ಲ. ಗೀತೆಯ ರಹಸ್ಯವಾಗಿಯೇ ಉಳಿಯುತ್ತದೆ. ಇದರ ವಾಸ್ತವಿಕ ಪರೀಕ್ಷಕರು ಸಂತರು ಅಥವಾ ಸದ್ಗುರುಗಳಾಗಿದ್ದರೆ ಅವರೇ ಗೀತೆ ಏನು ಹೇಳುತ್ತದೆ ಎಂದು ಹೇಳಬಲ್ಲರು. ಎಲ್ಲರೂ ತಿಳಿಯಲು ಸಮರ್ಥರಾಗುವುದಿಲ್ಲ. ಯಾರಿಗೆ ಶ್ರೀಕೃಷ್ಣನು ತಿಳಿಯುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೋ ಅಂತಹ ಮಹಾಪುರುಷನ ಸಾನ್ನಿಧ್ಯದಲ್ಲಿ ತಿಳಿಯುವುದೇ ಎಲ್ಲರಿಗೂ ಸುಲಭವಾದ ಮಾರ್ಗ. ಗೀತೆಯು ಯಾವುದೇ ವಿಶಿಷ್ಟ ವ್ಯಕ್ತಿ, ವರ್ಗ, ಪಂಥ, ದೇಶಕಾಲ ಅಥವಾ ಯಾವುದೇ ರೂಢಿಗ್ರಸ್ತ ಸಂಪ್ರದಾಯದ ಗ್ರಂಥವಾಗಿರದೆ ಸಾರ್ವಲೌಕಿಕ, ಸಾರ್ವಕಾಲಿಕ ಧರ್ಮಗ್ರಂಥವಾಗಿದೆ. ಇದು ಪ್ರತ್ಯೇಕ ದೇಶ, ಪ್ರತ್ಯೇಕ ಜಾತಿ ಹಾಗೂ ಪ್ರತ್ಯೇಕ ಸ್ತರದ ಸ್ತ್ರೀ ಪುರುಷರಿಗಾಗಿ ಇದೆ. ಕೇವಲ ಬೇರೆಯವರಿಂದ ಕೇಳಿ ಅಥವಾ ಬೇರೆಯವರಿಂದ ಪ್ರಭಾವಿತರಾಗಿ ಮನುಷ್ಯನು ತನ್ನ ಅಸ್ತಿತ್ವದ ಮೇಲೆಯೇ ನೇರವಾದ ಪ್ರಭಾವ ಬೀರುವ ವಿಷಯದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬಾರದು. ಪೂರ್ವಾಗ್ರಹದ ಭಾವನೆಗಳಿಂದ ಮುಕ್ತರಾದ ಸತ್ಯಾನ್ವೇಷಿಗಳಿಗೆ ಈ ಆರ್ಷಗ್ರಂಥವು ಜ್ಞಾನಸ್ತಂಭವಾಗಿದೆ. ವೇದವೇ ಪ್ರಮಾಣವೆಂಬುದು ಹಿಂದೂಗಳ ನಂಬಿಕೆಯಾಗಿದೆ. ವೇದದ ಅರ್ಥ ಜ್ಞಾನ, ಪರಮಾತ್ಮನನ್ನು ಅರಿಯುವುದು. ಪರಮಾತ್ಮನು ಸಂಸ್ಕೃತದಲ್ಲಾಗಲಿ ಸಂಹಿತೆಯಲ್ಲಾಗಲಿ ಇಲ್ಲ. ಪುಸ್ತಕವು ಕೇವಲ ಅವನ ಸಂಕೇತ ಮಾತ್ರವಾಗಿದೆ. ವಸ್ತುತಃ ಅವನು ಹೃದಯದಲ್ಲಿಯೇ ಜಾಗೃತನಾಗಿರುತ್ತಾನೆ. ವಿಶ್ವಾಮಿತ್ರರು ಧ್ಯಾನ ಮಾಡುತ್ತಿದ್ದರು. ಅವರ ಭಕ್ತಿಯನ್ನು ನೋಡಿ ಬ್ರಹ್ಮನು ಬಂದು, ಇಂದಿನಿಂದ ನೀನು ಋಷಿಯಾಗಿದ್ದೀಯಾ ಎಂದನು. ವಿಶ್ವಾಮಿತ್ರರಿಗೆ ಸಂತೋಷವಾಗಲಿಲ್ಲ. ಮತ್ತೆ ತಪಸ್ಸಿನಲ್ಲಿ ಮಗ್ನರಾದರು. ಸ್ವಲ್ಪ ಸಮಯದ ನಂತರ ದೇವತೆಗಳೊಂದಿಗೆ ಬಂದ ಬ್ರಹ್ಮ, ಇಂದಿನಿಂದ ನೀನು ರಾಜರ್ಷಿ ಎಂದ. ಆದರೆ ವಿಶ್ವಾಮಿತ್ರರಿಗೆ ಸಮಾಧಾನವಾಗಲಿಲ್ಲ. ಅವರು ಅನವರತ ತಪದಲ್ಲಿದ್ದರು. ದೇವತೆಗಳೊಂದಿಗೆ ಬಂದ ಬ್ರಹ್ಮ, ನೀನು ಇಂದಿನಿಂದ ಮಹರ್ಷಿ ಎಂದು ಹೇಳಿದಾಗಲೂ ವಿಶ್ವಾಮಿತ್ರರು, ಇಲ್ಲ, ನನ್ನನ್ನು ನೀವು ಜಿತೇಂದ್ರಿಯನಾದ ಬ್ರಹ್ಮರ್ಷಿ ಎಂದು ಕರೆಯಬೇಕು ಎಂದರು. ಬ್ರಹ್ಮನು ಹೇಳಿದನು, ಇನ್ನೂ ನೀನು ಜಿತೇಂದ್ರಿಯನಲ್ಲ. ವಿಶ್ವಾಮಿತ್ರರು ಪುನಃ ತಪಸ್ಸಿನಲ್ಲಿ ಮುಳುಗಿದರು. ಅವರ ಮಸ್ತಿಷ್ಕದಿಂದ ತಪಸ್ಸಿನ ಧೂಮವು ಹೊರಟಿತು. ಆಗ ದೇವತೆಗಳು ಬ್ರಹ್ಮನೊಂದಿಗೆ ನಿವೇದನೆ ಮಾಡಿದರು. ಬ್ರಹ್ಮನು ಅದೇ ಪ್ರಕಾರ ವಿಶ್ವಾಮಿತ್ರನೊಂದಿಗೆ, ಈಗ ನೀನು ಬ್ರಹ್ಮರ್ಷಿಯಾಗಿದ್ದೀಯಾ ಎಂದನು. ಆಗ ವಿಶ್ವಾಮಿತ್ರರು, ಒಂದು ವೇಳೆ ನಾನು ಬ್ರಹ್ಮರ್ಷಿಯಾದರೆ ವೇದಗಳು ನನ್ನನ್ನು ವರಿಸಲಿ ಎಂದು ಕೇಳಿದರು. ವೇದಗಳು ವಿಶ್ವಾಮಿತ್ರರಲ್ಲಿ ಸೇರಿದವು. ತತ್ವಜ್ಞಾನವಿಲ್ಲದೆ ಕೇವಲ ವೇದಗಳು ಅವರನ್ನು ವರಿಸಿದವು. ಶ್ರೀಕೃಷ್ಣನು ಇದನ್ನೇ ಹೇಳಿದ್ದಾನೆ. ಸಂಸಾರವು ಅವಿನಾಶಿಯಾದ ಅಶ್ವತ್ಥ ವೃಕ್ಷವಾಗಿದೆ. ಮೇಲೆ ಪರಮಾತ್ಮನು ಇದ್ದು ಅವನ ಮೂಲವು ಕೆಳಗೆ ಹಾಗೂ ಶಾಖೆಗಳು ಪ್ರಕೃತಿಯಲ್ಲಿ ಎಲ್ಲೆಡೆ ಹರಡಿವೆ. ಯಾವನು ಪ್ರಕೃತಿಯನ್ನು ಕೊನೆ ಮಾಡಿಕೊಂಡು ಪರಮಾತ್ಮನನ್ನು ತಿಳಿಯುತ್ತಾನೋ ಅವನೇ ವೇದವಿದನಾಗುತ್ತಾನೆ. ಅರ್ಜುನ, ನಾನೂ ವೇದವಿದನಾಗಿದ್ದೇನೆ. ಆದ್ದರಿಂದ ಪ್ರಕೃತಿಯ ಪ್ರಸಾರ ಹಾಗೂ ಅಂತದೊಂದಿಗೆ ಪರಮಾತ್ಮನ ಅನುಭೂತಿಯ ಹೆಸರು ವೇದ ಎಂಬುದಾಗಿದೆ. ಈ ಅನುಭೂತಿಯು ಈಶ್ವರ ಪ್ರದತ್ತವಾಗಿದೆ. ಆದ್ದರಿಂದ ವೇದವು ಅಪೌರುಷೇಯವೆಂದು ಹೇಳಲ್ಪಟ್ಟಿದೆ. ಮಹಾಪುರುಷರು ಪುರುಷ ಮಾತ್ರರಾಗಿರುವುದಿಲ್ಲ.
ಅವರ ಮಾಧ್ಯಮದಲ್ಲಿ ಪರಮಾತ್ಮನೇ ಮಾತನಾಡುತ್ತಾನೆ. ಅವರು ಪರಮಾತ್ಮನ ಸಂದೇಶ ಪ್ರಸಾರಕರೂ ಆಗುತ್ತಾರೆ. ಕೇವಲ ಶಬ್ದಜ್ಞಾನದ ಆಧಾರದಿಂದ ಅವರ ಮಾತಿನಲ್ಲಿ ಅಡಗಿರುವ ಯಥಾರ್ಥ ಪರೀಕ್ಷಿಸಲು ಆಗುವುದಿಲ್ಲ. ಯಾವನು ಕ್ರಿಯಾತ್ಮಕ ಪಥದಲ್ಲಿ ನಡೆದು ಈ ಅಪೌರುಷೇಯ ಸ್ಥಿತಿಯನ್ನು ತಲುಪಲು ಸಮರ್ಥನಾಗುತ್ತಾನೋ, ಯಾವನ ಅಹಂ ಪರಮಾತ್ಮನಲ್ಲಿ ವಿಲೀನವಾಗುವುದೋ ಅಂಥವನು ಮಾತ್ರ ಅದನ್ನು ಅರಿಯಲು ಸಮರ್ಥನಾಗುತ್ತಾನೆ. ವಸ್ತುತಃ ವೇದವು ಅಪೌರುಷೇಯವಾಗಿದೆ. ಆದರೆ ಮಾತನಾಡುವವರಲ್ಲಿಯೂ 100-150 ಜನ ಮಹಾಪುರುಷರ ವಾಣಿಯ ಸಂಕಲನವನ್ನು ವೇದ ಎಂದು ಕರೆಯಲಾಗುತ್ತದೆ. ಶಾಸ್ತ್ರವನ್ನು ಬರೆದಿರಲು ಬರುವ ಹಾಗೆಯೇ ಸಾಮಾಜಿಕ ವ್ಯವಸ್ಥೆಯ ನಿಯಮಗಳನ್ನೂ ಬರೆಯಲು ಬರುತ್ತದೆ. ಮಹಾಪುರುಷರ ಹೆಸರಿನಲ್ಲಿ ಜನರು ಅವುಗಳನ್ನೂ ಪಾಲಿಸಲು ತೊಡಗುತ್ತಾರೆ. ಧರ್ಮದೊಂದಿಗೆ ಆ ನಿಯಮಗಳಿಗೆ ದೂರದ ಸಂಬಂಧವೂ ಇರುವುದಿಲ್ಲ. ಆಧುನಿಕ ಯುಗದಲ್ಲಿ ಮಂತ್ರಿಗಳ ಹಿಂದೆ ಮುಂದೆ ತಿರುಗುತ್ತಾ ಸಾಧಾರಣ ನೇತ್ರಗಳೂ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ. ಮಂತ್ರಿಗಳು ಅಂತಹ ವ್ಯಕ್ತಿಗಳನ್ನು ಅರಿತಿರುವುದೂ ಇಲ್ಲ. ಇದೇ ರೀತಿ ಸಾಮಾಜಿಕ ಗ್ರಂಥಗಳ ವಿಷಯದಲ್ಲೂ ಆಗಿದೆ. ಸಾಮಾಜಿಕ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಗ್ರಂಥಗಳು ಸಾಮಾಯಿಕವಾಗಿರುತ್ತದೆ. ಇಂತಹ ಗ್ರಂಥಗಳ ವ್ಯವಸ್ಥೆ ಮಾಡುವವರು ಮಹಾಪುರುಷರ ತೆರೆಯಲ್ಲಿ ತಿನ್ನುವುದು, ಮಲಗುವುದು ಮುಂತಾದ ವಿಷಯಗಳನ್ನೂ ಲಿಪಿಬದ್ಧವಾಗಿ ಮಾಡಿರುತ್ತಾರೆ. ವೇದಗಳ ಚಿರಂತನ ಸತ್ಯ ಉಪನಿಷತ್ತುಗಳಲ್ಲಿ ಸಂಗ್ರಹಿತವಾಗಿದೆ. ಉಪನಿಷತ್ತುಗಳ ಸಾರ ಶ್ರೀಕೃಷ್ಣನ ವಾಣಿಯಾದ ಗೀತೆಯಾಗಿದೆ. ಸಾರಾಂಶತಃ ಗೀತೆಯು ಅಪೌರುಷೇಯ ವೇದರ ಸಾರ್ಣವದಿಂದ ಸಮುದ್ಭೂತವಾದ ಉಪನಿಷತ್ತು ಧಾರೆಯ ಸಾರ ಸರ್ವಸ್ವವಾಗಿದೆ. ಇದೇ ರೀತಿ ಪರತತ್ವವನ್ನು ತಿಳಿದಿರುವ ಪ್ರತಿ ಮಹಾಪುರುಷನು ತಾನೇ ಧರ್ಮಗ್ರಂಥವಾಗುತ್ತಾನೆ. ಆತನ ವಾಣಿಯ ಸಂಕಲನವು ವಿಶ್ವದ ಯಾವುದೇ ಭಾಗದಲ್ಲಿಯಾದರೂ ಶಾಸ್ತ್ರವೆಂದು ಪರಿಗಣಿಸಲ್ಪಡುತ್ತದೆ. ಆದರೆ ಕೆಲವು ಧರ್ಮಾವಲಂಬಿಗಳು ಕುರಾನಿನಲ್ಲಿ ಹೇಳಿರುವುದಷ್ಟೇ ಸತ್ಯ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವನ್ನಿಡದೆ ಸ್ವರ್ಗವೂ ದೊರಕುವುದಿಲ್ಲ, ಅವನು ಈಶ್ವರನ ಒಬ್ಬನೇ ಮಗ ಮುಂತಾಗಿ ಹೇಳುತ್ತಾರೆ. ಗೀತೆಯು ಸಾರ್ವಭೌಮ ಗ್ರಂಥ. ಧರ್ಮದ ಹೆಸರಿನಲ್ಲಿ ಪ್ರಚಲಿತವಿರುವ ವಿಶ್ವದ ಸಮಸ್ತ ಧರ್ಮ ಗ್ರಂಥಗಳಲ್ಲಿ ಗೀತೆಯ ಸ್ಥಾನ ಅದ್ವಿತೀಯವಾಗಿದೆ. ಇದು ಕೇವಲ ಧರ್ಮಶಾಸ್ತ್ರವಾಗಿರದೆ ಇತರ ಧರ್ಮಗ್ರಂಥಗಳಲ್ಲಿ ಅಡಗಿರುವ ಸತ್ಯದ ಮಾನದಂಡವೂ ಆಗಿದೆ. ಗೀತೆಯು ಪ್ರತ್ಯೇಕ ಧರ್ಮಗ್ರಂಥಗಳ ಅನುಸ್ಯೂತವಾದ ಸತ್ಯವನ್ನು ತೆರೆದಿಡುವ ವಿರೋಧಿ ಕಥನಗಳಿಗೆ ಸಮಾಧಾನ ಹೇಳುವ ಒರೆಗಲ್ಲಾಗಿದೆ. ಧರ್ಮಗ್ರಂಥಗಳಲ್ಲಿ ಸಂಸಾರದಲ್ಲಿ ಬಾಳಿ ಬದುಕುವ ಕಲೆ ಹಾಗೂ ಕರ್ಮಕಾಂಡಗಳ ಬಾಹುಳ್ಯವಿದೆ. ಜೀವನವನ್ನು ಸುಖಮಯವನ್ನಾಗಿ ಆಕರ್ಷಿತವನ್ನಾಗಿ ಮಾಡುವ ಮಾಡದಿರುವ ರೋಚಕ ಹಾಗೂ ಭಯಾನಕವಾದ ವಿಷಯ ವರ್ಣನೆಗಳು ಅವುಗಳಲ್ಲಿ ತುಂಬಿವೆ. ಕರ್ಮಕಾಂಡಗಳ ಈ ಪರಂಪರೆಯನ್ನು ಜನರು ತಿಳಿಯುತ್ತಾರೆ. ಜೀವನ ನಿರ್ವಾಹಕ್ಕಾಗಿ ನಿರ್ಮಿತವಾದ ಪೂಜಾ ಪದ್ಧತಿಗಳಲ್ಲಿ ದೇಶ, ಕಾಲ ಹಾಗೂ ಪರಿಸ್ಥಿತಿಗಳಿಗೆ ಅನುಗುಣವಾದ ಪರಿವರ್ತನೆಯೂ ಸಹಜವೇ ಆಗಿದೆ. ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ಏಳಬಹುದಾದ ಕಲಹಗಳಿಗೆ ಇದೇ ಕಾರಣವೂ ಆಗಿದೆ. ಗೀತೆಯು ಈ ಕ್ಷಣಿಕ ವ್ಯವಸ್ಥೆಗಳಿಗಿಂತ ಮೇಲೇರಿ ಆತ್ಮತತ್ವದಲ್ಲಿ ಪ್ರತಿಷ್ಠಾಪಿಸುವ ಕ್ರಿಯಾತ್ಮಕ ವಿಚಾರಗಳನ್ನು ಮನನ ಮಾಡಿಸುತ್ತದೆ. ಅದರ ಒಂದೇ ಒಂದು ಶ್ಲೋಕವು ಭೌತಿಕ ಜೀವನಯಾಪನೆಗಾಗಿ ಇಲ್ಲ. ಇದರ ಪ್ರತಿಯೊಂದು ಶ್ಲೋಕವು ನಿಮ್ಮಿಂದ ಆಂತರಿಕ ಯುದ್ಧ ಆರಾಧನೆಯನ್ನು ಬೇಡುತ್ತದೆ. ಹಿಂದೆ ಹೇಳಿದ ಧರ್ಮಗ್ರಂಥಗಳಂತೆ ಇದು ನಿಮ್ಮನ್ನು ಸ್ವರ್ಗ ಅಥವಾ ನರಕದಲ್ಲಿ ದ್ವಂದ್ವದಲ್ಲಿ ಬೀಳಿಸಿ ಕೈಬಿಡುವುದಿಲ್ಲ. ಬದಲಾಗಿ ಆ ಅಮರತ್ವದ ಪ್ರಾಪ್ತಿಯನ್ನು ಮೂಡಿಸುತ್ತದೆ. ಅದರ ಹಿಂದೆ ಜನ್ಮ ಹಾಗೂ ಮೃತ್ಯುವಿನ ಯಾವ ಬಂಧನವೂ ಇರುವುದಿಲ್ಲ. ಪ್ರತಿ ಮಹಾಪುರುಷನಿಗೂ ತನ್ನದೇ ಶೈಲಿ ಹಾಗೂ ಕೆಲವು ವಿಶಿಷ್ಟ ಶಬ್ದಗಳಿರುತ್ತವೆ. ಯೋಗೇಶ್ವರನಾದ ಶ್ರೀಕೃಷ್ಣನು ಗೀತೆಯಲ್ಲಿ ಕರ್ಮ, ಜ್ಞಾನ, ಯಜ್ಞ, ವರ್ಣಸಂಕರ, ಯುದ್ಧ, ಕ್ಷೇತ್ರ ಇತ್ಯಾದಿ ಶಬ್ದಗಳಿಗೆ ಮತ್ತೆ ಮತ್ತೆ ಒತ್ತು ಕೊಟ್ಟಿದ್ದಾನೆ. ಈ ಶಬ್ದಗಳಿಗೆ ತಮ್ಮದೇ ಆದ ಆಶಯ ಹಾಗೂ ಪುನರಾವೃತ್ತಿಯಲ್ಲೂ ತಮ್ಮದೇ ಆದ ಸೌಂದರ್ಯವಿದೆ. ಈ ರೂಪಾಂತರದಲ್ಲೂ ಈ ಶಬ್ದಗಳಿಗೆ
ಅದೇ ಆಶಯವನ್ನು ತೆಗೆದುಕೊಳ್ಳಲಾಗಿದೆ ಹಾಗೂ ಅವಶ್ಯಕ ಸ್ಥಳಗಳಲ್ಲಿ ವ್ಯಾಖ್ಯಾನವನ್ನೂ ಮಾಡಲಾಗಿದೆ. ಗೀತೆಯ ಆಕರ್ಷಣೆ ಕೆಳಗಿನ ಪ್ರಶ್ನೆಗಳೇ ಆಗಿವೆ. ಇವುಗಳ ಆಶಯವನ್ನು ಆಧುನಿಕ ಸಮಾಜವು ಕಳೆದುಕೊಂಡಿದೆ. ಅವು ಈ ಪ್ರಕಾರವಾಗಿದೆ. ಅವುಗಳನ್ನು ಯಥಾರ್ಥ ಗೀತೆಯಲ್ಲಿ ನೀವು ಪಡೆದುಕೊಳ್ಳುವಿರಿ. ಶ್ರೀಕೃಷ್ಣ ಒಬ್ಬ ಯೋಗೇಶ್ವರ. ಸತ್ಯ, ಆತ್ಮವೇ ಸತ್ಯ. ಸನಾತನ, ಆತ್ಮ ಸನಾತನ, ಪರಮಾತ್ಮನು ಸನಾತನ. ಸನಾತನ ಧರ್ಮ ಪರಮಾತ್ಮನೊಂದಿಗೆ ಸೇರುವ ಪ್ರಕ್ರಿಯೆ. ಯುದ್ಧ, ದೈವಿ ಹಾಗೂ ಅಸುರಿ ಸಂಪತ್ತಿನ ಸಂಘರ್ಷ ಯುದ್ಧ. ಇವು ಅಂತಃಕರಣದ ಎರಡು ಪ್ರವೃತ್ತಿಗಳು. ಯುದ್ಧ ಸ್ಥಾನ, ಮಾನವ ಶರೀರ ಹಾಗೂ ಮನಸ್ಸಿನೊಂದಿಗೆ ಇಂದ್ರಿಯಗಳ ಸಮೂಹವೇ ಯುದ್ಧ ಸ್ಥಾನ. ಜ್ಞಾನ, ಪರಮಾತ್ಮನನ್ನು ಅರಿಯುವುದೇ ಜ್ಞಾನ. ಯೋಗ, ಸಂಸಾರದ ಸಂಯೋಗ ವಿಯೋಗಗಳೊಂದಿಗೆ ಅವ್ಯಕ್ತ ಬ್ರಹ್ಮನನ್ನು ಸೇರುವುದೇ ಯೋಗ. ಜ್ಞಾನಯೋಗ, ಆರಾಧನೆಯೇ ಕರ್ಮ. ಸ್ವಾರ್ಥವಿಲ್ಲದೆ ಕರ್ಮ ಪ್ರವೃತ್ತನಾಗುವುದೇ ಜ್ಞಾನಯೋಗ. ನಿಷ್ಕಾಮ ಕರ್ಮಯೋಗ, ಇಷ್ಟದಲ್ಲಿ ಆಸಕ್ತನಾಗದೆ ಸಮರ್ಪಣಾ ಭಾವದಿಂದ ಕರ್ಮದಲ್ಲಿ ಪ್ರವೃತ್ತನಾಗುವುದು ನಿಷ್ಕಾಮಕರವೀಹ. ಶ್ರೀಕೃಷ್ಣನು ಯಾವ ಸತ್ಯವನ್ನು ಹೇಳಿದನು? ತತ್ವದರ್ಶಿಗಳು ಮೊದಲೇ ಯಾವುದನ್ನು ನೋಡಿದ್ದರೋ ಮುಂದೆಯೂ ನೋಡುವರೋ ಅದೇ ಸತ್ಯವನ್ನು ಹೇಳಿದನು. ಯಜ್ಞ, ಸಾಧನೆಯ ವಿಧಿವಿಶೇಷದ ಹೆಸರು ಯಜ್ಞ. ಕರ್ಮ, ಯಜ್ಞಕ್ಕೆ ಕಾರ್ಯರೂಪವನ್ನು ಕೊಡುವುದೇ ಕರ್ಮ. ವರ್ಣ, ಆರಾಧನೆಯ ಒಂದೇ ವಿಧಿಯಾದ ಕರ್ಮವನ್ನು 4 ಶ್ರೇಣಿಗಳಲ್ಲಿ ವಿಂಗಡಿಸಲಾಗಿದೆ. ಅವೇ 4 ವರ್ಣಗಳು. ಇದೇ ಸಾಧಕನ ಉಚ್ಚ ನೀಚ ಸ್ತರಗಳು, ಜಾತಿಯಲ್ಲ. ವರ್ಣ ಸಂಕರ, ಪರಮಾತ್ಮ ಪಥದಿಂದ ಚ್ಯುತನಾಗುವುದು. ಸಾಧನೆಯಲ್ಲಿ ಭ್ರಮೆ ಉತ್ಪನ್ನವಾಗುವುದೇ ವರ್ಣ ಸಂಕರ. ಮನುಷ್ಯನ ಶ್ರೇಣಿ, ಅಂತಃಕರಣದ ಸ್ವಭಾವದಿಂದ ಅನುಸಾರ ಮನುಷ್ಯ ದೈವಿ ಅಸುರಿ ಪ್ರಕಾರಗಳಲ್ಲಿ ವಿಂಗಡಿಸಲ್ಪಟ್ಟಿದ್ದಾನೆ. ಇದೇ ಮನುಷ್ಯರ 2 ಜಾತಿಗಳು. ದೇವತಾ, ಹೃದಯ ದೇಶದಲ್ಲಿ ಪರಮದೇವನ ದೇವತ್ವವನ್ನು ಅರ್ಜಿತಗೊಳಿಸುವ ಗುಣಗಳ ಸಮೂಹ. ಅವತಾರ, ವ್ಯಕ್ತಿಯ ಹೃದಯದಲ್ಲಿ ಆಗುತ್ತದೆ, ಹೊರಗಡೆಯಲ್ಲ. ವಿರಾಟ ದರ್ಶನ, ಯೋಗಿಯ ಹೃದಯದಲ್ಲಿ ಈಶ್ವರನಿಂದ ಕೊಡಲ್ಪಟ್ಟ ಅನುಭೂತಿ. ಪೂಜನೀಯ ದೇವ, ಇಷ್ಟ. ಒಬ್ಬನೇ ಪರಾತ್ಪರ ಬ್ರಹ್ಮನೇ ಪೂಜನೀಯ ದೇವ. ಅವನನ್ನು ಹೃದಯದಲ್ಲಿ ಹುಡುಕಬೇಕು. ಅವನ ಪ್ರಾಪ್ತಿಯ ಸ್ರೋತವು ಅದೇ ಅವ್ಯಕ್ತ ಸ್ವರೂಪದಲ್ಲಿ ಪ್ರಾಪ್ತಿಯನ್ನು ಹೊಂದುವ ಮಹಾಪುರುಷರ ಮೂಲಕ ಆಗುತ್ತದೆ. ಈಗ ಇದರಲ್ಲಿ ಯೋಗೇಶ್ವರ ಶ್ರೀಕೃಷ್ಣನ ಸ್ವರೂಪವನ್ನು ತಿಳಿಯಲು 3ನೇ ಅಧ್ಯಾಯದವರೆಗೂ ನೀವು ಓದಬೇಕಾಗುತ್ತದೆ. ಹಾಗೂ ಅಧ್ಯಾಯ 13ರಲ್ಲಿ ನೀವು ಶ್ರೀಕೃಷ್ಣನು ಯೋಗಿಯಾಗಿದ್ದಾನೆ ಎಂದು ಸ್ಪಷ್ಟವಾಗಿ ತಿಳಿಯುವಿರಿ. ಸನಾತನ ಹಾಗೂ ಸತ್ಯ ಒಂದಕ್ಕೊಂದು ಪೂರಕವೆಂದು ಅಧ್ಯಾಯ 2ರಿಂದಲೇ ಸ್ಪಷ್ಟವಾಗುತ್ತದೆ. ಅಧ್ಯಾಯ 12ರಲ್ಲಿ ಸಂಶಯವು ನಿರ್ಮೂಲವಾಗುತ್ತದೆ. ಯುದ್ಧ ಸ್ಥಳಕ್ಕಾಗಿ ಅಧ್ಯಾಯ 13ರನ್ನು ಮತ್ತೆ ಮತ್ತೆ ನೋಡಿ. ಜ್ಞಾನವು 4ನೇ ಅಧ್ಯಾಯದಿಂದ ಸ್ಪಷ್ಟವಾಗುತ್ತದೆ. ಹಾಗೆಯೇ 13ನೇ ಅಧ್ಯಾಯದಿಂದ ಪ್ರತ್ಯಕ್ಷ ದರ್ಶನದಿಂದ ಹೆಸರೇ ಜ್ಞಾನವೆಂದು ಚೆನ್ನಾಗಿ ತಿಳಿಯುತ್ತದೆ. ಅಧ್ಯಾಯ 6ರವರೆಗೆ ಯೋಗವನ್ನು ತಿಳಿಯುವುದು ಹಾಗೂ ಕೊನೆಯವರೆಗೂ ಯೋಗದ ವಿಭಿನ್ನ ಅಂಶಗಳ ಪರಿಭಾಷೆ ಇದೆ. ಜ್ಞಾನಯೋಗವು 3ರಿಂದ 6ನೇ ಅಧ್ಯಾಯದವರೆಗೆ ಸ್ಪಷ್ಟವಾಗುತ್ತದೆ. ನಿಷ್ಕಾಮ ಕರ್ಮಯೋಗವು ಅಧ್ಯಾಯ 2ರಿಂದ ಆರಂಭವಾಗಿ ಕೊನೆಯವರೆಗೂ ಇದೆ. ಅಧ್ಯಾಯ 3-4ರಲ್ಲಿ ಯಜ್ಞವು ನಿಮಗೆ ಸ್ಪಷ್ಟವಾಗುತ್ತದೆ. ಕರ್ಮದ ಹೆಸರು ಅಧ್ಯಾಯ 2ರ 39ನೇ ಶ್ಲೋಕದಲ್ಲಿ ಮೊದಲ ಬಾರಿಗೆ ಬರುತ್ತದೆ. ಇದೇ ಶ್ಲೋಕದಿಂದ 4ನೇ ಅಧ್ಯಾಯದವರೆಗೆ ಓದಿದರೆ ಕರ್ಮದ ಅರ್ಥವು ಆರಾಧನೆ ಭಜನೆ ಎಂಬುದು ಏಕೆಂದು ಸ್ಪಷ್ಟವಾಗುತ್ತದೆ. ಅಧ್ಯಾಯ 13 ಹಾಗೂ 17ರಲ್ಲಿ ಅದೇ ಸತ್ಯವೆಂದು ಸ್ಥಿರವಾಗುತ್ತದೆ. ವರ್ಣಸಂಕರವು ಅಧ್ಯಾಯ 3 ಹಾಗೂ ಅವತಾರವು ಅಧ್ಯಾಯ 4ರಲ್ಲಿ ಸ್ಪಷ್ಟವಾಗುತ್ತದೆ.
ವರ್ಣ ವ್ಯವಸ್ಥೆಗಾಗಿ ಅಧ್ಯಾಯ 18 ನೋಡಬೇಕು. ಅದರ ಸಂಕೇತವು ಅಧ್ಯಾಯ 3 ಮತ್ತು 4 ಇದೆ. ಮನುಷ್ಯರಲ್ಲಿ ದೇವಾಸುರ ಜಾತಿಯನ್ನು ಅಧ್ಯಾಯ 17 ನೋಡಬೇಕು. ವಿರಾಟ ದರ್ಶನವು ಅಧ್ಯಾಯ 10 ಹಾಗೂ 11 ಸ್ಪಷ್ಟವಾಗಿದೆ. ಅಧ್ಯಾಯ 7, 9 ಹಾಗೂ 15 ಇದರ ಮೇಲೆ ಬೆಳಕು ಚೆಲ್ಲಲಾಗಿದೆ. ಅಧ್ಯಾಯ 7, 9 ಹಾಗೂ 17 ದೇವತೆಗಳ ಅಸ್ತಿತ್ವಹೀನತೆಯು ಸ್ಪಷ್ಟವಾಗುತ್ತದೆ. ಪರಮಾತ್ಮನ ಪೂಜಾಸ್ಥಳ ಹೃದಯ ದೇಶವೇ ಆಗಿದೆ. ಧ್ಯಾನ, ಶ್ವಾಸೋಚ್ಛ್ವಾಸ, ಚಿಂತನೆ ಇತ್ಯಾದಿಗಳ ಮೂಲಕ ಮಂದಿರ ಮೂರ್ತಿಗಳ ಎದುರು ನಿಲ್ಲದೆ ಏಕಾಂತದಲ್ಲಿ ಅದು ಮಾಡಲ್ಪಡುತ್ತದೆ ಎಂಬುದು ಅಧ್ಯಾಯ 3, 6 ಹಾಗೂ 18 ಸ್ಪಷ್ಟವಾಗಿದೆ. ಹೆಚ್ಚು ಯೋಚನೆ ವಿಚಾರಗಳನ್ನು ಮಾಡದೆ ಅಧ್ಯಾಯ 6 ನೀವು ಅಧ್ಯಯನ ಮಾಡಿದರೆ ಯಥಾರ್ಥ ಗೀತೆಯ ಮೂಲ ಆಶಯವು ನಿಮ್ಮ ಅರಿವಿಗೆ ಬರುತ್ತದೆ. ಗೀತೆಯು ಜೀವನ ಸಂಗ್ರಾಮದ ಸಾಧನವಲ್ಲ, ಆದರೆ ಜೀವನ ಸಂಗ್ರಾಮದಲ್ಲಿ ಶಾಶ್ವತ ವಿಜಯದ ಪ್ರಶಿಕ್ಷಣವಾಗಿದೆ. ಆದ್ದರಿಂದ ವಾಸ್ತವಿಕ ವಿಜಯವನ್ನು ಕೊಡುವ ಯುದ್ಧ ಗ್ರಂಥವಾಗಿದೆ. ಆದರೆ ಗೀತೋಕ್ತ ಯುದ್ಧವು ಕತ್ತಿ, ಧನಸ್ಸು, ಬಾಣ, ಗದೆ ಇವುಗಳಿಂದ ಹೋರಾಡುವ ಸಾಂಸಾರಿಕ ಯುದ್ಧವಲ್ಲ. ಇವುಗಳನ್ನು ಬಳಸಿದ ಯುದ್ಧದಲ್ಲಿ ಶಾಶ್ವತ ವಿಜಯವೂ ಅಡಗಿರುವುದಿಲ್ಲ. ಇದು ಸತ್ ಅಸತ್ ಪ್ರವೃತ್ತಿಗಳ ಸಂಘರ್ಷವಾಗಿದೆ. ವೇದದಲ್ಲಿ ಇಂದ್ರ, ವೃತ್ರ, ವಿದ್ಯೆ, ಅವಿದ್ಯೆ, ಪುರಾಣಗಳಲ್ಲಿ ದೇವಾಸುರ ಯುದ್ಧ, ಮಹಾಕಾವ್ಯಗಳಲ್ಲಿ ರಾಮ ರಾವಣ, ಕೌರವ ಪಾಂಡವ ಇವರ ಸಂಘರ್ಷವನ್ನೇ ಗೀತೆಯಲ್ಲಿ ಧರ್ಮಕ್ಷೇತ್ರ ಹಾಗೂ ಕುರುಕ್ಷೇತ್ರ, ದೈವಿ ಅಸುರಿ, ಸಜಾತೀಯ ವಿಜಾತೀಯ, ಸದ್ಗುಣ ದುರ್ಗುಣ ಇವುಗಳ ಸಂಘರ್ಷವೆಂದು ಹೇಳಲಾಗಿದೆ. ಈ ಸಂಘರ್ಷವು ಎಲ್ಲಿ ನಡೆಯುವುದೋ ಆ ಸ್ಥಾನ ಎಲ್ಲಿದೆ? ಗೀತೆಯ ಧರ್ಮಕ್ಷೇತ್ರ ಹಾಗೂ ಕುರುಕ್ಷೇತ್ರಗಳು ಭಾರತದ ಯಾವುದೇ ಭೂಖಂಡದವಲ್ಲ. ಬದಲಾಗಿ ಗೀತಾಕಾರನ ಮಾತಿನಲ್ಲೇ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ. ಕೌಂತೇಯ, ಈ ಶರೀರವೇ ಒಂದು ಕ್ಷೇತ್ರ. ಇದರಲ್ಲಿ ಬಿತ್ತಿದ ಒಳ್ಳೆಯದು ಹಾಗೂ ಕೆಟ್ಟದ್ದು ಸಂಸ್ಕಾರ ರೂಪದಲ್ಲಿ ಸದಾ ಬೆಳೆಯುತ್ತಿರುತ್ತದೆ. 10 ಇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, 5 ವಿಕಾರಗಳು, 3 ಗುಣಗಳ ಕ್ಷೇತ್ರದ ವಿಸ್ತಾರವಾಗಿದೆ. ಪ್ರಕೃತಿಯಿಂದ ಉತ್ಪನ್ನವಾದ ಈ 3 ಗುಣಗಳಿಂದ ವಿವಶನಾಗಿ ಮನುಷ್ಯನು ಕರ್ಮ ಮಾಡಬೇಕಾಗುತ್ತದೆ. ಅವನು ಒಂದು ಕ್ಷಣವೂ ಕರ್ಮವನ್ನು ಮಾಡದಿರಲಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ. ಜನ್ಮ ಜನ್ಮಾಂತರದಿಂದ ಮಾಡುತ್ತಲೇ ಕಳೆಯುತ್ತಿದೆ. ಇದೇ ಕುರುಕ್ಷೇತ್ರ. ಸದ್ಗುರುವಿನ ಮಾಧ್ಯಮದಿಂದ ಸರಿಯಾದ ಭ್ರಮಣದಲ್ಲಿ ಸಿಕ್ಕಿ ಸಾಧಕನು ಪರಮಧರ್ಮ ಪರಮಾತ್ಮನ ಕಡೆಗೆ ನಡೆಯುತ್ತಾನೋ ಆಗ ಈ ಕ್ಷೇತ್ರವು ಧರ್ಮಕ್ಷೇತ್ರವಾಗುತ್ತದೆ. ಈ ಶರೀರವೇ ಕ್ಷೇತ್ರವಾಗಿದೆ. ಇದೇ ಶರೀರದ ಅಂತರಾಳದಲ್ಲಿ ಅಂತಃಕರಣದ 2 ಪ್ರವೃತ್ತಿಗಳು ಪುರಾತನವಾಗಿವೆ, ದೈವಿ ಹಾಗೂ ಅಸುರಿ ಸಂಪತ್ತುಗಳು. ದೈವಿ ಸಂಪತ್ತಿನಲ್ಲಿ ಪುಣ್ಯ ರೂಪದ ಪಾಂಡು ಹಾಗೂ ಕರ್ತವ್ಯ ರೂಪದ ಕುಂತಿ ಇದ್ದಾರೆ. ಪುಣ್ಯವು ಜಾಗೃತವಾದಾಗ ಮನುಷ್ಯನು ಮೊದಲು ಯಾವುದೋ ಒಂದನ್ನು ಕರ್ತವ್ಯವೆಂದು ತಿಳಿದು ಮಾಡುತ್ತಾನೆ. ತನ್ನ ತಿಳುವಳಿಕೆಯಿಂದ ಅವನು ಕರ್ತವ್ಯವನ್ನೇ ಮಾಡುತ್ತಾನೆ. ಆದರೆ ಅದು ಕರ್ತವ್ಯವಾಗುವುದಿಲ್ಲ. ಏಕೆಂದರೆ ಪುಣ್ಯದ ಹೊರತಾಗಿ ಕರ್ತವ್ಯಕ್ಕೆ ವ್ಯಾಖ್ಯೆಯೇ ಇಲ್ಲ. ಕುಂತಿಯು ಪಾಂಡುವಿನೊಂದಿಗೆ ಸಂಬಂಧವನ್ನು ಹೊಂದುವ ಪೂರ್ವದಲ್ಲಿ ಪಡೆದ ಕರ್ಣ ಜೀವನ ಪರ್ಯಂತ ಕುಂತಿಯ ಮಕ್ಕಳೊಂದಿಗೆ ಹೋರಾಡುತ್ತಲೇ ಇದ್ದ. ಪಾಂಡವರ ದುರ್ದರ್ಶನಾದ ಶತ್ರು ಬೇರೆ ಯಾರೂ ಆಗಿರಲಿಲ್ಲ, ಆತ ಕರ್ಣನೇ. ಕರ್ಣನೆಂದರೆ ವಿಜಾತೀಯ ಕರ್ಮವೇ ಆಗಿದೆ. ಅದು ಬಂಧನಕಾರಿಯಾಗುವುದಲ್ಲದೆ ಪರಂಪರಾಗತ ರೂಢಿಗಳ ಚಿತ್ರಣವೂ ಆಗಿರುತ್ತದೆ. ಪೂಜಾ ಪದ್ಧತಿಗಳ ಗಂಟು ಅದನ್ನು ಬಿಡುವುದಿಲ್ಲ. ಪುಣ್ಯ ಜಾಗೃತವಾದಾಗ ಧರ್ಮರೂಪಿಯಾದ ಯುಧಿಷ್ಠಿರ, ಅನುರಾಗರೂಪಿಯಾದ ಅರ್ಜುನ, ಭಾವರೂಪಿಯಾದ ಭೀಮ, ನಿಯಮರೂಪಿ ನಕುಲ, ಸತ್ಯಂಗರೂಪಿ ಸಹದೇವ,
ಸಾತ್ವಿಕ ರೂಪಿ ಸಾತ್ಯಕಿ, ದೇಹ ಸಾಮರ್ಥ್ಯ ರೂಪಿ ಕಾಶಿರಾಜ, ಕರ್ತವ್ಯದ ಮೂಲಕ ಭವದ ಮೇಲೆ ವಿಜಯರೂಪಿ ಕುಂತಿಭೋಜ ಇತ್ಯಾದಿ ಇಚ್ಛಾನುಸಾರ ಮಾನಸಿಕ ಪ್ರವೃತ್ತಿಗಳ ಉತ್ಕರ್ಷವಾಗುತ್ತದೆ. ಅವುಗಳ ಗಣನೆ 7 ಅಕ್ಷೌಹಿಣಿ. ಅಕ್ಷವೆಂದರೆ ದೃಷ್ಟಿ, ಅದು ಸತ್ಯಮಯಿಯಾದ ದೃಷ್ಟಿಕೋನದಿಂದ ಸಂಗ್ರಹವಾಗುವುದು. ದೈವೀ ಸಂಪದ, ಪರಮಧರ್ಮ ಪರಮಾತ್ಮನವರೆಗಿನ ದೂರವನ್ನು ನಿಶ್ಚಯಗೊಳಿಸುವ 7 ನಿಚ್ಚಣಿಕೆಗಳು, 7 ಭೂಮಿಕೆಗಳು, ಯಾವ ಗಣನಾ ವಿಶೇಷವೂ ಇಲ್ಲ. ವಸ್ತುತಃ ಈ ಪ್ರವೃತ್ತಿಗಳು ಅನಂತವಾಗಿವೆ. ಇನ್ನೊಂದು ಕಡೆಯಲ್ಲಿರುವ ಕುರುಕ್ಷೇತ್ರದಲ್ಲಿ 10 ಇಂದ್ರಿಯಗಳು ಹಾಗೂ ಮನಸ್ಸು, ಒಟ್ಟು 11 ಅಕ್ಷೌಹಿಣಿ ಸೇನೆಯಿದೆ. ಮನಸ್ಸಿನೊಂದಿಗೆ ಇಂದ್ರಿಯಮಯಿಯಾದ ದೃಷ್ಟಿಕೋನದೊಂದಿಗೆ ಸಂಗ್ರಹವಾದುದು ಅಸುರೀ ಸಂಪದ. ಅದರಲ್ಲಿ ಅಜ್ಞಾನರೂಪಿಯಾದ ಧೃತರಾಷ್ಟ್ರ ಸತ್ಯವನ್ನು ತಿಳಿದೂ ಅಂಧನಾಗಿರುತ್ತಾನೆ. ಅವನ ಸಹಚಾರಿಣಿಯಾದ ಗಾಂಧಾರಿ ಇಂದ್ರಿಯಗಳ ಆಧಾರವಾದ ಪ್ರವೃತ್ತಿ. ಇವಳ ಜೊತೆಯಲ್ಲಿ ಮೋಹರೂಪಿಯಾದ ದುರ್ಯೋಧನ, ದುರ್ಬುದ್ಧಿ ರೂಪಿಯಾದ ದುಶ್ಯಾಸನ, ವಿಜಾತಿಯ ಕರ್ಮರೂಪಿಯಾದ ಕರ್ಣ, ಭ್ರಮರೂಪಿಯಾದ ಭೀಷ್ಮ, ದ್ವೈತದ ಆಚರಣ ರೂಪಿಯಾದ ದ್ರೋಣ, ಆಸಕ್ತಿರೂಪಿ ಅಶ್ವತ್ಥಾಮ, ವಿಕಲ್ಪರೂಪಿ ವಿಕರ್ಣ, ಮುಗಿಯದ ಸಾಧನೆಯಲ್ಲಿ ಕೃಪೆಯ ಆಚರಣ ರೂಪಿಯಾದ ಕೃಪಾಚಾರ್ಯ, ಹಾಗೂ ಈ ಎಲ್ಲರ ನಡುವೆ ಜೀವರೂಪಿಯಾದ ವಿದುರನಿದ್ದಾನೆ. ಅವನು ಅಜ್ಞಾನದಲ್ಲಿದ್ದರೂ ಅವನ ದೃಷ್ಟಿ ಸದೈವ ಪಾಂಡವರ ಮೇಲೆ, ಪುಣ್ಯದಿಂದ ಪ್ರವಹಿತನಾದ ಪ್ರವೃತ್ತಿಯ ಮೇಲೆ, ಏಕೆಂದರೆ ಆತ್ಮನು ಪರಮಾತ್ಮನ ಶುದ್ಧ ಅಂಶವಾಗಿದೆ. ಈ ಪ್ರಕಾರ ಅಸುರಿ ಸಂಪದವೂ ಅನಂತವಾಗಿದೆ. ಈ ಶರೀರವೆಂಬ ಕ್ಷೇತ್ರವು ಒಂದೇ ಆದರೂ ಇದರಲ್ಲಿ ಕಾದಾಡುವ ಪ್ರವೃತ್ತಿಗಳೆರಡು. ಒಂದು ಪ್ರಕೃತಿಯಲ್ಲಿ ವಿಶ್ವಾಸವಿರಿಸುತ್ತದೆ, ನೀಚ ಅಧಮ ಯೋನಿಗಳ ಕಾರಣವಾಗುತ್ತದೆ. ಮತ್ತೊಂದು ಪರಮ ಪುರುಷನಾದ ಪರಮಾತ್ಮನಲ್ಲಿ ವಿಶ್ವಾಸವನ್ನಿರಿಸಿ ಅವನಲ್ಲೇ ಪ್ರವೇಶಿಸಲು ಕಾರಣವಾಗುತ್ತದೆ. ತತ್ವದರ್ಶಿಯಾದ ಮಹಾಪುರುಷನ ರಕ್ಷಣೆಯಲ್ಲಿ ಕ್ರಮವಾಗಿ ಸಾಧನೆ ಮಾಡುವುದರೊಂದಿಗೆ ದೈವೀ ಸಂಪತ್ತಿನ ಉತ್ಕರ್ಷ ಹಾಗೂ ಅಸುರಿ ಸಂಪತ್ತಿನ ಶಮನವು ಖಂಡಿತವಾಗಿ ಆಗುತ್ತದೆ. ಕೌರವ ಪಕ್ಷದ ನಂತರ ಪಾಂಡವ ಪಕ್ಷವು ಯೋಗೇಶ್ವರನಲ್ಲಿ ಒಂದಾಗುವುದನ್ನು ಅರ್ಜುನನು ನೋಡಿದನು. ಪೂರ್ಣತೆಯೊಂದಿಗೆ ದೈವೀ ಸಂಪದವು ವಿಲಯವಾಗುತ್ತದೆ. ಕೊನೆಯಲ್ಲಿ ಶಾಶ್ವತವಾದ ಪರಿಣಾಮವೂ ಮೂಡುತ್ತದೆ. ಇದರ ನಂತರ ಮಹಾಪುರುಷರು ಏನಾದರೂ ಮಾಡಿದರೆ ಅನುಯಾಯಿಗಳ ಮಾರ್ಗದರ್ಶನಕ್ಕಾಗಿಯೇ ಮಾಡುತ್ತಾರೆ. ಲೋಕ ಸಂಗ್ರಹದ ಇದೇ ಭಾವನೆಯಿಂದಲೇ ಮಹಾಪುರುಷರು ಸೂಕ್ಷ್ಮ ಮನೋಭಾವಗಳ ವರ್ಣನೆಯನ್ನು ಗಟ್ಟಿಯಾದ ಹಾಗೂ ಸ್ಥೂಲವಾದ ರೂಪದಲ್ಲಿ ಮಾಡಿದ್ದಾರೆ. ಗೀತೆಯು ಛಂದೋಬದ್ಧವಾಗಿದೆ, ವ್ಯಾಕರಣ ಸಮ್ಮತವಾಗಿದೆ. ಆದರೆ ಇದರ ಪಾತ್ರ ಕೇವಲ ಪ್ರತೀಕಾತ್ಮವಾಗಿದೆ. ಅಮೂರ್ತ ಯೋಗ್ಯತೆಗಳ ಮೂರ್ತ ರೂಪ ಮಾತ್ರವಾಗಿದೆ. ಗೀತೆಯ ಆರಂಭದಲ್ಲಿ 30-40 ಪಾತ್ರಗಳ ಹೆಸರುಗಳನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಲ್ಲಿ ಅರ್ಧ ಸಜಾತೀಯ ಹಾಗೂ ಅರ್ಧ ವಿಜಾತೀಯ. ಕೆಲವರು ಪಾಂಡವ ಪಕ್ಷದವರು, ಕೆಲವರು ಕೌರವ ಪಕ್ಷದವರು. ವಿಶ್ವರೂಪ ದರ್ಶನದ ಸಮಯದಲ್ಲಿ ಇವುಗಳಲ್ಲಿ ಕೆಲವು ಹೆಸರುಗಳು ಮತ್ತೆ ಬಂದಿವೆ. ಇವುಗಳ ಹೊರತು ಇಡೀ ಗೀತೆಯಲ್ಲಿ ಇವುಗಳ ವಿಚಾರವೂ ಮತ್ತೆ ಬಂದಿಲ್ಲ. ಅರ್ಜುನನೊಬ್ಬ ಮಾತ್ರ ಆರಂಭದಿಂದ ಅಂತ್ಯದವರೆಗೆ ಯೋಗೇಶ್ವರನ ಸಮಕ್ಷಮದಲ್ಲಿರುವ ಪಾತ್ರ. ಆ ಅರ್ಜುನನೂ ಯೋಗ್ಯತೆಯ ಪ್ರತೀಕವಾಗಿದ್ದಾನೆಯೇ ಹೊರತು ವ್ಯಕ್ತಿ ವಿಶೇಷವಲ್ಲ. ಗೀತೆಯ ಆರಂಭದಿಂದಲೂ ಅರ್ಜುನನು ಸನಾತನ ಕುಲಧರ್ಮಕ್ಕಾಗಿ ವಿಕಲನಾಗಿರುತ್ತಾನೆ. ಆದರೆ ಯೋಗೇಶ್ವರನಾದ ಕೃಷ್ಣನು ಇದನ್ನು ಅಜ್ಞಾನವೆಂದು ಹೇಳಿ, ಆತ್ಮವೇ ಸನಾತನ, ಶರೀರವು ನಾಶವೂ ಹೊಂದುವುದಾದ್ದರಿಂದ ಯುದ್ಧ ಮಾಡು ಎಂದು ನಿರ್ದೇಶ ಮಾಡುತ್ತಾನೆ. ಇದರಿಂದ ಅರ್ಜುನನು ಕೌರವರನ್ನೇ ಕೊಲ್ಲಬೇಕು. ಕೌರವ ಪಾಂಡವರಿಬ್ಬರೂ ಸಂಬಂಧಿಗಳಾಗಿದ್ದರು. ಸಂಕರಗಳನ್ನು ಆಧರಿಸಿದ ಶರೀರವು ಕತ್ತಿಯಿಂದ ಕತ್ತರಿಸುವುದರಿಂದ ಕೊನೆಗೊಳ್ಳುವುದೇ? ಶರೀರವು ನಶ್ವರವು ಹಾಗೂ ಅಸ್ತಿತ್ವವೇ ಇಲ್ಲದಿರುವುದಾಗಿರುವಾಗ ಅರ್ಜುನನು ಯಾರು? ಕೃಷ್ಣನು ಯಾರ ರಕ್ಷಣೆಗಾಗಿ ನಿಂತಿದ್ದ? ಯಾರಾದರೂ ಶರೀರಧಾರಿಯ ರಕ್ಷಣೆಗಾಗಿ ನಿಂತಿದ್ದನೇ ಎಂಬುದು ಸ್ಪಷ್ಟವಾಗುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ,
ಯಾರು ಶರೀರಕ್ಕಾಗಿ ಪರಿಶ್ರಮ ಪಡುತ್ತಾನೋ ಅವನು ಪಾಪಾಯು. ಮೂಢಬುದ್ಧಿ, ಪುರುಷನಾಗಿ ವ್ಯರ್ಥವಾಗಿ ಜೀವಿಸುತ್ತಾನೆ. ಒಂದು ವೇಳೆ ಕೃಷ್ಣನು ಒಬ್ಬ ಶರೀರಧಾರಿಯನ್ನು ರಕ್ಷಿಸಲು ನಿಂತಿದ್ದರೆ ಅವನೂ ಮೂಢಬುದ್ಧಿಯವನಾಗುತ್ತಿದ್ದನು. ವಸ್ತುತಃ ಅನುರಾಗವೇ ಅರ್ಜುನ. ಅನುರಾಗಿಗಾಗಿಯೇ ಮಹಾಪುರುಷರು ಯಾವಾಗಲೂ ನಿಂತಿರುತ್ತಾರೆ. ಅರ್ಜುನನು ಶಿಷ್ಯನಾಗಿದ್ದನು, ಶ್ರೀಕೃಷ್ಣನು ಒಬ್ಬ ಸದ್ಗುರುವಾಗಿದ್ದನು. ವಿನಯಾವನತನಾಗಿ ಅವನು ಕೃಷ್ಣನೊಂದಿಗೆ ಧರ್ಮದ ಮಾರ್ಗದಲ್ಲಿ ಮೋಹಿತ ಚಿತ್ತನಾದ ನಾನು ನಿಮ್ಮಲ್ಲಿ ಕೇಳುತ್ತೇನೆ, ಯಾವುದು ಶ್ರೇಯ ಪರಮ ಕಲ್ಯಾಣಕರ ಪರವಾದುದೋ ಆ ಉಪದೇಶವನ್ನು ನನಗೆ ಹೇಳಿ ಎಂದು ಹೇಳುತ್ತಾನೆ. ಅರ್ಜುನನು ಶ್ರೇಯಸ್ಸನ್ನು ಬಯಸುತ್ತಿದ್ದ, ಪ್ರೇಯವನ್ನಲ್ಲ. ಗೀತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅರ್ಜುನನು ಒಬ್ಬ ಆರ್ತ ಅಧಿಕಾರಿ ಹಾಗೂ ಶ್ರೀಕೃಷ್ಣನು ಒಬ್ಬ ಸದ್ಗುರು ಎಂಬುದು ಸ್ಪಷ್ಟವಾಗಿದೆ. ಸದ್ಗುರುಗಳು ಅನುರಾಗಿಯ ಜೊತೆಯಲ್ಲೇ ಇರುತ್ತಾರೆ ಹಾಗೂ ಅವನಿಗೇ ಮಾರ್ಗದರ್ಶನ ಮಾಡುತ್ತಾರೆ. ಭಾವುಕತಾವಶನಾದ ಒಬ್ಬ ವ್ಯಕ್ತಿಯು ಪೂಜ್ಯ ಮಹಾರಾಜ್ಜಿ ಅವರೊಂದಿಗೆ ಇರುವ ಆಗ್ರಹವನ್ನು ವ್ಯಕ್ತಪಡಿಸಿದಾಗ ಅವರು ಹೇಳುತ್ತಿದ್ದರು, ಹೋಗು, ಶರೀರದಿಂದ ಎಲ್ಲಾದರೂ ಇರು, ಮನಸ್ಸಿನಿಂದ ಮಾತ್ರ ನನ್ನ ಬಳಿ ಬರುತ್ತಿರು. ಬೆಳಿಗ್ಗೆ ಸಂಜೆ ರಾಮ, ಶಿವ, ಓಂ ಯಾವುದಾದರೂ ಎರಡಕ್ಷರದ ನಾಮವನ್ನು ಜಪಿಸು ಹಾಗೂ ನನ್ನ ಸ್ವರೂಪದ ಹೃದಯದಲ್ಲಿ ಧ್ಯಾನ ಮಾಡು. ಒಂದು ನಿಮಿಷವಾದರೂ ನನ್ನ ಸ್ವರೂಪವನ್ನು ನೀನು ಹಿಡಿಯಲು ಸಮರ್ಥನಾದರೆ ಯಾವ ಹೆಸರಿನಲ್ಲಿ ಭಜಿಸುವೆಯೋ ಅದೇ ರೂಪವನ್ನು ನಿನಗೆ ಕೊಡುತ್ತೇನೆ. ಇದಕ್ಕಿಂತ ಹೆಚ್ಚು ಹೊತ್ತು ನನ್ನನ್ನು ಧರಿಸಲು ಸಮರ್ಥನಾದರೆ ನಿನ್ನ ಹೃದಯದ ರತಿಯಾಗಿ ಸದಾ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಧ್ಯಾನವನ್ನೇ ಹಿಡಿದು ಬರಲು ಸಮರ್ಥರಾಗುವ ಮಹಾಪುರುಷರು ಕೈ, ಕಾಲು, ಮೂಗು, ಕಿವಿಗಳ ಹಾಗೆ ನಿಮ್ಮ ಬಳಿಯೇ ಇರುತ್ತಾರೆ. ನೀವು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರವಿದ್ದರೂ ಅವರು ಯಾವಾಗಲೂ ಸಮೀಪವೇ ಇರುತ್ತಾರೆ. ಮನಸ್ಸಿನಲ್ಲಿ ವಿಚಾರಗಳು ಏಳುವಷ್ಟರಲ್ಲೇ ಅವರು ಮಾರ್ಗದರ್ಶನ ಮಾಡಲು ತೊಡಗುತ್ತಾರೆ. ಅನುರಾಗಿಯ ಹೃದಯದಲ್ಲಿ ಮಹಾಪುರುಷರು ಯಾವಾಗಲೂ ಆತ್ಮವೇ ಆಗಿದ್ದುಕೊಂಡು ಅಭಿನ್ನರಾಗಿ ಜಾಗೃತರಾಗಿರುತ್ತಾರೆ. ಅರ್ಜುನನು ಅನುರಾಗದ ಪ್ರತೀಕವಾಗಿದ್ದಾನೆ. ಗೀತೆಯ 11ನೇ ಅಧ್ಯಾಯದಲ್ಲಿ ಯೋಗೇಶ್ವರ ಶ್ರೀಕೃಷ್ಣನ ಈಶ್ವರ ಸ್ವರೂಪವನ್ನು ನೋಡಿದ ಮೇಲೆ ಅರ್ಜುನನು ತನ್ನ ಕ್ಷುದ್ರ ದೋಷಗಳಿಗಾಗಿ ಕ್ಷಮಯಾಚನೆಯನ್ನು ಮಾಡತೊಡಗಿದ. ಶ್ರೀಕೃಷ್ಣನು ಕ್ಷಮಿಸಿದ ಯಾಚನೆಗೆ ಅನುಸಾರ ಸೌಮ್ಯ ರೂಪಕ್ಕೆ ಬಂದು, ಅರ್ಜುನ, ನನ್ನ ಈ ರೂಪವನ್ನು ಈ ಮೊದಲು ಯಾರೂ ನೋಡಿಲ್ಲ ಹಾಗೂ ಭವಿಷ್ಯದಲ್ಲಿ ಯಾರೂ ನೋಡುವುದಿಲ್ಲ ಎಂದು ಹೇಳುತ್ತಾನೆ. ಹಾಗಾದರೆ ಗೀತೆಯು ನಮ್ಮಂತಹವರಿಗೆ ವ್ಯರ್ಥವಾಗುತ್ತದೆ. ಏಕೆಂದರೆ ಆ ದರ್ಶನದ ಯೋಗ್ಯತೆಗಳು ಅರ್ಜುನನ ಮಟ್ಟಿಗೆ ಸೀಮಿತವಾಗಿದ್ದವು. ಮೊದಲೇ ಶ್ರೀಕೃಷ್ಣನು ಅನೇಕ ಜನ ಯೋಗಿಗಳು ಜ್ಞಾನರೂಪ ತಪದಿಂದ ಪವಿತ್ರರಾಗಿ ನನ್ನ ಸಾಕ್ಷಾತ್ ಸ್ವರೂಪವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಿದ್ದಾನೆ. ಕೊನೆಗೆ ಆ ಮಹಾಪುರುಷನು ಏನನ್ನು ಹೇಳಬಯಸಿದ್ದಾನೆ? ವಸ್ತುತಃ ಅನುರಾಗವೇ ಅರ್ಜುನ. ಅವನು ನಿಮ್ಮ ಹೃದಯದ ಭಾವನಾ ವಿಶೇಷ. ಅನುರಾಗವಿಹೀನ ಪುರುಷನು ಹಿಂದೆ ಯಾವಾಗಲೂ ನೋಡಲು ಸಮರ್ಥನಾಗಿಲ್ಲ, ಭವಿಷ್ಯದಲ್ಲಿ ಯಾವಾಗಲೂ ನೋಡಲು ಸಮರ್ಥನಾಗುವುದಿಲ್ಲ. ದೊರಕನು ರಘುಪತಿ ಇಲ್ಲದೆ ಅನುರಾಗ, ಮಾಡಿದರು ಕೋಟಿ ಜಪಯೋಗ ವಿರಾಗ. ಆದ್ದರಿಂದ ಅರ್ಜುನನು ಒಂದು ಪ್ರತೀಕವಾಗಿದ್ದಾನೆ. ಪ್ರತೀಕವಲ್ಲದಿದ್ದರೆ ಗೀತೆಯ ಅನುಸರಣೆಯನ್ನು ನೀವು ಬಿಡಬಹುದು. ಗೀತೆ ನಿಮಗಾಗಿ ಅಲ್ಲ. ಹಾಗಾದರೆ ಆ ದರ್ಶನದ ಯೋಗ್ಯತೆ ಅರ್ಜುನನಿಗೇ ಸೀಮಿತವಾಗುತ್ತದೆ. ಅಧ್ಯಾಯದ ಕೊನೆಯಲ್ಲಿ ಯೋಗೇಶ್ವರನು, ಅರ್ಜುನ, ಆನಂದ, ಭಕ್ತಿ ಹಾಗೂ ಶ್ರದ್ಧೆಯ ಮೂಲಕ ಈ ಪ್ರಕಾರ ಪ್ರತ್ಯಕ್ಷವಾಗಿ ನೀನು ನೋಡಿದಂತೆ ನೋಡಲು, ತತ್ವದಿಂದ ಸ್ಪಷ್ಟವಾಗಿ ತಿಳಿಯಲು ಹಾಗೂ ಪ್ರವೇಶ ಮಾಡಲೂ ಕೂಡ ಸುಲಭನಾಗಿದ್ದೇನೆ ಎಂದು ನಿರ್ಣಯವನ್ನು ಕೊಡುತ್ತಾನೆ. ಅನನ್ಯ ಭಕ್ತಿಯು ಅನುರಾಗದ ಎರಡನೇ ರೂಪವೇ ಆಗಿದೆ ಹಾಗೂ ಇಲ್ಲಿಯೇ ಅರ್ಜುನನ ಸ್ವರೂಪವೂ ಇದೆ. ಅರ್ಜುನನು ಪಥಿಕನ ಪ್ರತೀಕವಾಗಿದ್ದಾನೆ. ಈ ರೀತಿ ಗೀತೆಯ ಪಾತ್ರವು ಪ್ರತೀಕಾತ್ಮಕವಾಗಿದೆ. ಸಂದರ್ಭಗಳಲ್ಲಿ ಅದರ ಸಂಕೇತವೂ ಇದೆ. ಐತಿಹಾಸಿಕವಾಗಿ ಯಾರಾದರೂ ಕೃಷ್ಣ ಅರ್ಜುನರು ಇದ್ದಿರಬಹುದು, ಯಾವುದಾದರೂ ವಿಶ್ವಯುದ್ಧವೂ ನಡೆದಿರಬಹುದು. ಆದರೆ ಗೀತೆಯಲ್ಲಿ
ಭೌತಿಕ ಯುದ್ಧದ ಚಿತ್ರಣವು ಖಂಡಿತ ಇಲ್ಲ. ಆ ಐತಿಹಾಸಿಕ ಯುದ್ಧದ ಪ್ರಭಾವದಲ್ಲಿ ಅರ್ಜುನನು ಹೆದರಿದ್ದ ಸೇನೆಯಲ್ಲ, ಸೇನೆಯಾದರೂ ಹೋರಾಡಲು ಸಿದ್ಧವಾಗಿ ನಿಂತಿತ್ತು. ಏನೂ ಗೀತೆಯನ್ನು ಉಪದೇಶ ಮಾಡಿ ಕೃಷ್ಣನು ಸವ್ಯಸಾಚಿ ಅರ್ಜುನನನ್ನು ಸೇನೆಗೆ ಯೋಗ್ಯನನ್ನಾಗಿ ಮಾಡಿದನೇ? ವಸ್ತುತಃ ಸಾಧನೆಯು ಬರುವುದರಿಂದ ಬರುವುದಿಲ್ಲ, ಎಲ್ಲವನ್ನೂ ಓದಿದ ಮೇಲೂ ನಡೆಯುವುದು ಉಳಿದೇ ಇರುತ್ತದೆ. ಇದೇ ಪ್ರೇರಣೆಯು ಯಥಾರ್ಥ ಗೀತೆಯಾಗಿದೆ. ಸದ್ಗುರು ಕೃಪಾಶಯಿ ಜಗದ್ಬಂಧು ಸ್ವಾಮಿ ಅಡಗಡಾನಂದರು. ಶ್ರೀ ಗುರುಪೂರ್ಣಿಮಾ ದಿನಾಂಕ 24 ಜುಲೈ 1983.